ನೋಡಪ್ಪ ಮುಸಲ್ಮಾನರಿಗೋಸ್ಕರನೇ ಮಾಡ್ತಾ ಇದ್ದೀವಿ, ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ದೀವಿ, ಆದ್ರೆ ಸಿಗೋದು ನಿಮ್ಗೇನೆ. ಘಟಾನುಘಟಿ ನಾಯಕರು ಅಂತ ಹೇಳ್ಕೊಂಡವ್ರೆ ತಮ್ಮ ಬೌದ್ಧಿಕ ದಿವಾಳಿತನವನ್ನ ತೋರಿಸಿ ಆದ್ಮೇಲೆ ವಕ್ತಾರರುಗಳು ಪಾಪ ಸಹಜವಾಗಿ ಅದು ಮಾತಾಡೋದು ಸಹಜ. ಆದ್ರೆ ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದು ಬಿಜೆಪಿಗೆ ಏನಿದು ಹೊಸದಲ್ಲ. ಅದಕ್ಕೋಸ್ಕರ ಇದು ಏನೋ ನಮ್ಗೆ ಮುಸಲ್ಮಾನರಿಗೂ ಕೂಡ ಒಂದು ನಿಮಿಷ ಮುಸಲ್ಮಾನರಿಗೂ ಕೂಡ ಅರ್ಥ ಆಗಬೇಕು, ಇವರು ನಮ್ಮನ್ನು ಒಂದು ವೋಟ್ ಬ್ಯಾಂಕ್ ಆಗಿ ಅದಕ್ಕೇನು ಬಿಸ್ಕೆಟ್ ಹೇಳ್ತಾರಲ್ಲ ಆ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರಪ್ಪ. ನಿಮ್ಮನ್ನು ಖಂಡಿತವಾಗಿ ಉದ್ಧಾರ ಮಾಡ್ತಾ ಇಲ್ಲ. ಸಾಚಾರ ವರದಿನ ಅದಕ್ಕೆ ಸಾಕ್ಷಿ. ಹೇಳಿದ್ರು ಮದುವೆ ಸಾಮೂಹಿಕ ಮದುವೆ, ಯಾವ ಸಮುದಾಯಕ್ಕೆ ಸಾಮೂಹಿಕ ಮದುವೆಗೆ ಅನುದಾನ ಇಲ್ಲ ಅನ್ನೋದನ್ನ ಅವ್ರು ಹೇಳಿ. ನಿಮಗೆ ಅರ್ಜುನ ಅನ್ನುವಂತ ಒಂದು ಸ್ಕೀಮ್ ಇದೆ. ಈ ಅರ್ಜುನ ಸ್ಕೀಮ್ ಏನಂತ ಗೊತ್ತಿದೆಯಾ ಇವರಿಗೆ? ಬ್ರಾಹ್ಮಣರ ಮಕ್ಕಳಿಗೆ ಮದುವೆ ಆಗೋದಕ್ಕೆ 3 ಲಕ್ಷ ರೂಪಾಯಿ ಕೊಡುತ್ತೆ ಸರ್ಕಾರ. ನಮಗೆ ಗೊತ್ತಿಲ್ಲದ ಬೇವಕೂಫ್ ಆಗ್ತಾ ಇದ್ದೀರಿ. ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳಿ, ಸ್ವಲ್ಪ ಎಚ್ಚರ ವಹಿಸಿಕೊಳ್ಳಿ. ದೆಹಲಿಯಲ್ಲಿ ಇರಬಹುದು, ಮೊನ್ನೆ ಆಗಿರತಕ್ಕಂಥ ಎಲ್ಲ ಚುನಾವಣೆಗಳ ವಿನ್ ಆದಲ್ಲಿ ಇರಬಹುದು, ಮುಸಲ್ಮಾನರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿದ್ದಾರೆ. ನಿಮ್ಮ ಮಾತನ್ನೇ ಒಪ್ಪಿಕೊಳ್ಳುವ ಮುಸ್ಲಿಮರು ಅತಿ ನಿಕೃಷ್ಟ ಸ್ಥಾನದಲ್ಲಿದ್ದಾರೆ, ಅವರು ಅದಕ್ಕೆ ಕಾಂಗ್ರೆಸ್ ಅನ್ನೇ ಹೊಣೆಗಾರನ ಮಾಡುವ. ಬಟ್ ಈಗ ಅವರು ಕೊಡ್ತಾ ಇದ್ದಾರೆ, ಅದು ಕೊಟ್ಟದ್ದು ಕೂಡ 1% ಅದನ್ನು ಒಪ್ಪುವ. ಮತ್ತೆ ನೀವೇ ಒಪ್ಕೊಂಡು ಹಾಗೆ ನೀವೇ ಹೇಳಿದ ಹಾಗೆ ಅಂದ್ರೆ ಕಾಂಗ್ರೆಸ್ ಮುಸ್ಲಿಮರು ನಿಕೃಷ್ಟ ಸ್ಥಿತಿಯಲ್ಲಿದ್ದಾರೆ, ಅವನ ಮೇಲೆತ್ತಲಿಕ್ಕೆ ಏನು ಮಾಡಬೇಕು? ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ಸಿದ್ದರಾಮಯ್ಯ ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ರು, ಇವತ್ತು ಅದರ ಚರ್ಚೆ ನಡೀತಾ ಇದೆ. ಬಟ್ ಯಾವ ದಿನ ಬಜೆಟ್ ಮಂಡನೆ ಮಾಡಿದ್ರು ಆಗ ಇಮಿಡಿಯೇಟ್ ಕೇಳಿ ಬಂದ ಧ್ವನಿ ಅದು ಹಲಾಲ್ ಬಜೆಟ್, ಅದು ಸಾಬ್ರಾ ಬಜೆಟ್, ಅದು ಪಾಕಿಸ್ತಾನಿ ಬಜೆಟ್. ಸೊ ಯಾಕೆ ಇಂತಹ ಧ್ವನಿ, ಯಾಕೆ ಇಂತಹ ವಿರೋಧ, ಯಾಕೆ ಈ ಮಾತು ಅನ್ನೋ ಬಗ್ಗೆ ಒಂದಿಷ್ಟು ಚರ್ಚೆ, ಅಂದರೆ ವಾಸ್ತವವನ್ನು ನಿಮ್ಮೆದುರು ತೆರೆದಿಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಅದಕ್ಕಾಗಿ ನಾವು ಇಬ್ಬರು ಮಹನೀಯರನ್ನು ಕರೆದಿದ್ದೇವೆ. ಒಂದು ಅರುಣ್ ಜಿ ಶೇಟ್ ಅವರು ನಮ್ಮದಿದ್ದಾರೆ, ಅವರು ಬಿಜೆಪಿ ವಕ್ತಾರರಾಗಿ ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ. ನಮಸ್ತೆ. ಹಾಗೆ ನಮ್ಮ ಜೊತೆಯಲ್ಲಿ ಮುನೀರ್ ಜನ್ಸಾಲೆ ಅವರಿದ್ದಾರೆ, ಅವರು ಬೆಂಗಳೂರಿನಿಂದ ನಮ್ಮ ಜೂಮ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನಾನು ಆರಂಭದಲ್ಲಿ ಯಾಕೆ ವಿರೋಧ ಅನ್ನೋದನ್ನೇ ಸ್ಪಷ್ಟನೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ಯಾಕೆ ಅದು ಹಲಾಲ್ ಬಜೆಟ್ ಆಗಿ ನಿಮಗೆ ಕಂಡಿತು? ಅದು ಇದೇ ಮೊದಲ ಬಾರಿ ಕಂಡದ್ದ ಅಥವಾ ಇದಕ್ಕಿಂತ ಮೊದಲು ಕಂಡಿತ್ತ? ಹೇಗೆ ಅದು? ಪುಣ್ಯಕ್ಕೆ ನಾವು ಹೇಳೋದಾದರೆ ಹರಾಮ್ ಬಜೆಟ್ ಅಲ್ಲ ಅಂತ ಹೇಳಿದ್ದಾರೆ ಅಲ್ವಾ? ಆ್ಯಕ್ಚುಲಿ ನಾನು ಇದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಆ ಬಜೆಟಿನ ಸೂಟ್ಕೇಸ್ ಇರ್ತದಲ್ಲ, ಅದನ್ನು ಸಾಮಾನ್ಯವಾಗಿ ಯಾರು ಬಜೆಟ್ ಮಂಡಿಸ್ತಾರೆ ಅವರು ತೆಗೆದುಕೊಂಡು ಹೋಗ್ತಾರೆ. ಆದರೆ ಅದನ್ನು ತೆಗೆದುಕೊಂಡು ಹೋದವರು ಯಾರು ಅಂತ ಹೇಳಿದರೆ ನಮ್ಗೆ ಗೊತ್ತಿದೆ, ಜಮೀರ್ ಅವರು ತೆಗೆದುಕೊಂಡು ಹೋಗ್ತಾರೆ. ಅಲ್ಲೇ ಗೊತ್ತಾಗ್ಬಿಡುತ್ತೆ ಏನೋ ಲೀಕೇಜಸ್ ಇದೆ ಇದರಲ್ಲಿ ಅಂತ. ಅದರ ಕೃಪಾ ಏನೋ ಯಾರ್ಯಾರಿಗೆ ತಲುಪಬೇಕೋ ಅದು ತಲುಪಿದೆ ಅಂತ. ಮತ್ತು ಒಂದು ಸರ್ಕಾರ ನಡೆಸಬೇಕಾದ್ರೆ ಅದರ ಧೋರಣೆ ಹೇಗಿರಬೇಕು? ಇವರೇ ತಮ್ಮನ್ನು ತಾವು ಹೇಳಿಕೊಳ್ಳುವಂತೆ ಜಾತ್ಯತೀತರು, ಅಂದರೆ ಯಾವುದೇ ಧರ್ಮ ನಿರಪೇಕ್ಷ ಸರ್ಕಾರ ಅಂತ ಹೇಳ್ತಾರೆ. ಪಂಥ ನಿರಪೇಕ್ಷ ಅಲ್ಲ, ಕಾಂಗ್ರೆಸ್ನವ್ರು ಹೇಳೋದು ಧರ್ಮ ನಿರಪೇಕ್ಷ, ಯಾವುದೇ ಧರ್ಮ ಇಲ್ಲ. ಆದರೆ ಇವರು ಬಾಯಿ ಬಿಟ್ಟಾಗಲೆಲ್ಲ ಜಾತಿ, ಧರ್ಮ, ಮುಸ್ಲಿಮು, ಕ್ರಿಶ್ಚಿಯನು, ಬ್ರಾಹ್ಮಣ, ಲಿಂಗಾಯತ ಎಲ್ಲ ಇವರು ಬಾಯಲ್ಲೇ ಬರುತ್ತೆ. ಲೆಕ್ಕ ಇದೆ, ಪಟ್ಟಿ ಹಿಡಿದು ಹೇಳ್ತಾರೆ, ಆದ್ರೂ ಜಾತ್ಯತೀತರಂತೆ. ಏನ್ ಆಶ್ಚರ್ಯ ಇದು! ಅದ್ರ ಬಗ್ಗೆನೇ ಬರ್ತಾ ಇದ್ದೇನೆ ನಾನು. ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳಿದೆ, ಬಜೆಟ್ ಓಪನ್ ಆಯಿತು, ಸರ್ವಧರ್ಮ ಸಮಭಾವ ಇದೆಲ್ಲ ಬರುತ್ತೆ ಅನ್ನುವಂತ ಅಂದ್ಕೊಂಡಿದ್ದೆ. ಆದರೆ ಬಜೆಟ್ಟಿನ ಮೊದಲ ಕ್ಷಣಗಳಲ್ಲೇ ಅಲ್ಪಸಂಖ್ಯಾತರಿಗೆ 16 ಕಾಲೇಜುಗಳು, ಅಲ್ಪಸಂಖ್ಯಾತರಿಗೋಸ್ಕರ ಸ್ಟಾರ್ಟಪ್ಪು, ಸರಳ ವಿವಾಹ ಮುಸ್ಲಿಮರು ಮಾಡಿಕೊಂಡ್ರೆ ಅದಕ್ಕೆ 50,000 ರೂಪಾಯಿ ಪ್ರೋತ್ಸಾಹ ಧನ, ಯಾವ ಮುಸಲ್ಮಾನ ಬಾಹುಳ್ಯ ಪ್ರದೇಶ ಇದೆಯೋ ಅಲ್ಲಿ ಒಂದು ವಿದ್ಯಾಸಂಸ್ಥೆ. ಅಂದರೆ ಮೊದಲಿಗೆ ಹೌದು ಇವರಿಗೆ ಅನ್ನಿಸಿರಬಹುದು ಮುಸಲ್ಮಾನರು ಒಂದು ಇಡಿಗಂಟಿನಲ್ಲಿ ಅವರಿಗೆ ವೋಟ್ ಹಾಕಿದ್ದಾರೆ ಅಂತ, ಅದಕ್ಕೋಸ್ಕರ ಪ್ಲೀಸ್ ಮಾಡಲಿಕ್ಕೆ ಅದೊಂದು ತುಷ್ಟೀಕರಣದ ನೀತಿ ಅಂತ. ಇದರ ಅರ್ಥ ಏನು ಅಂತ ಹೇಳಿದರೆ ಸರ್ವಧರ್ಮ ಸಮಭಾವ ಅಥವಾ ಜಾತ್ಯತೀತದ ಅಲ್ಲ, ನಾವು ಮುಸಲ್ಮಾನರನ್ನು ವಿಶೇಷವಾಗಿ ಪರಿಗಣಿಸ್ತಾ ಇದ್ದೇವೆ ನೋಡಿ ಅಂತ ಹೇಳೋ ಒಂದು ಮೆಸೇಜ್ ಪಾಸ್ ಆಗಬೇಕು. ಅದನ್ನು ಅವರ ಸಿದ್ದರಾಮಯ್ಯನವರ ಬಜೆಟ್ ಮಂಡನೆಯಲ್ಲಿ ತೋರಿಕೊಂಡು ಬಂದಂಥದ್ದು. ನೋಡಪ್ಪ ಮುಸಲ್ಮಾನರಿಗೋಸ್ಕರನೇ ಮಾಡ್ತಾ ಇದ್ದೀವಿ, ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ದೀವಿ, ಆದರೆ ಸಿಗೋದು ನಿಮಗೇನೆ ಅನ್ನುವಂಥ ಭಾಸ ಆಗಬೇಕು.
ಅದು ನೇರವಾಗಿ ಮುಸಲ್ಮಾನರಿಗೆ ವಿಶೇಷವಾಗಿ ತಲುಪಿದೆ ಅಂತೇಳಿ ಭಾಸವಾಗಬೇಕು. ಎಲ್ಲಿ ಹೋಯ್ದ್ರಿ ನಿಮ್ಮ ಜಾತ್ಯತೀತತೆ? ಠೋಂಗಿ ಅಲ್ವಾ ಇದು? ಓಕೆ, ಜಾತ್ಯತೀತತೆ ಅಂದ್ರೆ ಜಾತ್ಯತೀತತೆ ಮಾದರಿಯಲ್ಲಿ ಇರಬೇಕು. ಆದರೆ ಇದೆಲ್ಲವನ್ನು ಬಿಟ್ಟು ನಿಮಗೊಂದು ವಿಶೇಷವಾಗಿ ತುಷ್ಟೀಕರಣ ಅಂದ್ರೆ ಏನೇ ಇದನ್ನೇ, ಇದರ ವಿಷಫಲವೇ 1947ರಲ್ಲಿ ನಮ್ಮ ದೇಶ ವಿಭಾಗವಾಯಿತು. ಇಷ್ಟಾದ್ರೂ ನಾವು ತಿಳ್ಕೊಳ್ಬೇಕಲ್ವಾ? ಮುನೀರ್ ಅವ್ರ ಹತ್ರ ನೀವು ಅವರು ಒಂದು ಲೆಕ್ಕ ಕೊಟ್ಟಿದ್ದಾರೆ. ಅಂದ್ರೆ ಮುಸ್ಲಿಂ ಬಾಹುಳ್ಯವಿರೋ ಪ್ರದೇಶಗಳಲ್ಲಿ ಕಾಲೇಜುಗಳು, ವಿದ್ಯಾಸಂಸ್ಥೆಗಳು, ಹಾಸ್ಟೆಲ್ಗಳು ಮತ್ತೆ ಮಹಿಳೆಯರಿಗೆ ಮದುವೆಗೆ ಒಂದಿಷ್ಟು ಸವಲತ್ತುಗಳು, ಇದು ಲೆಕ್ಕ ಅವರು ಕೊಟ್ಟಿರುವಂಥದ್ದು. ಸೊ ಇದು ಮುಸ್ಲಿಂ ಅಂದ್ರೆ ತುಷ್ಟೀಕರಣ ಅಂತ ಅವ್ರು ಹೇಳ್ತಾ ಇರೋದು. ಮತ್ತು ಜಾತ್ಯತೀತ ಅನ್ನೋದು ಎಲ್ಲಿ ನಿಮ್ಮ ಜಾತ್ಯತೀತ ಅಂತ ಏನು ಹೇಳ್ತೀರಿ ಜನ್ಸಾಲ್ ಅವರು? ಇದಕ್ಕೆ ಒಂದು ಪ್ರತಿಕ್ರಿಯೆ ಬೇಕಾಗಿದೆ, ಹೇಳಿ. ಅಲ್ಲ, ನನಗೆ ಅನ್ಸೋದು ಬಿಜೆಪಿಯ ಇವ್ರು ಆಶ್ಚರ್ಯ ಅನ್ಸಲ್ಲ, ಬಿಜೆಪಿ ವಕ್ತಾರರು ಮಾತಾಡೋದೇನು ಆಶ್ಚರ್ಯ ಅನ್ಸಲ್ಲ. ಯಾಕಂತ ಹೇಳಿದ್ರೆ ಘಟಾನುಘಟಿ ನಾಯಕರು ಅಂತ ಹೇಳ್ಕೊಂಡವ್ರೆ ತಮ್ಮ ಬೌದ್ಧಿಕ ದಿವಾಳಿತನವನ್ನ ತೋರಿಸಿ ಆದ್ಮೇಲೆ ವಕ್ತಾರರುಗಳು ಪಾಪ ಸಹಜವಾಗಿ ಅದು ಮಾತಾಡೋದು ಸಹಜ. ಆದ್ರೆ ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದು ಬಿಜೆಪಿಗೆ ಏನಿದು ಹೊಸದಲ್ಲ, ಇದು ಪದೇ ಪದೇ ಹೊಡೆಸ್ಕೊಂಡಿದ್ದಾರೆ. ಇದು ಮುಂದುವರೆದ ಭಾಗ. ಇವ್ರು ಹೇಳ್ತಾ ಇದ್ರು ಮುಸ್ಲಿಂ ಬಾಹುಳ್ಯ ಇರುವ ಜಾಗದಲ್ಲಿ ಕಾಲೇಜ್ಗಳು ಮಾಡ್ತೀರಿ ಯಾಕೆ ಅನ್ನೋದು ಇವ್ರ ಪ್ರಶ್ನೆ. ಇವರಿಗೆ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಮೋದಿ ಅವರ ಒಂದು ಸ್ಪೀಚ್ ಅನ್ನ ಮುಸ್ಲಿಂ ಬಾಂಧವರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಅದರಲ್ಲಿ ಅವರು ಹೇಳ್ತಾರೆ, ಕುರ್ಆನಿನಲ್ಲಿ ಅಲ್ಲಾಹನ ನಂತರ ಬರುವಂತದ್ದು ಎರಡನೇ ಹೈಯೆಸ್ಟ್ ವರ್ಡ್ ಅದು ಇಲ್ಮ್. ಇಲ್ಮ್ ಅಂತ ಹೇಳಿದ್ರೆ ಶಿಕ್ಷಣ. ಆದ್ರಿಂದ ಮುಸ್ಲಿಂ ಸಮುದಾಯದ ಅದರಲ್ಲೂ ಮಹಿಳೆಯರು ಬೇಟಿ ಬಚಾವ್ ಬೇಟಿ ಪಡಾವ್ ಮೂಲಕ ನೀವು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನುವಂತ ಭಾಷಣ ಮಾಡದಂತವ್ರು ಇವರೇ. ನಾನು ಹೇಳುವಂತದ್ದು, ಬಿಜೆಪಿ ಈ ಆರೋಪ ಹಲಾಲ್ ಅನ್ನೋ ಆರೋಪ ಮಾಡಿಕೊಂಡು ಅವರಿಗೆ ಅರಬಿಕ್ ವರ್ಡ್ಗಳು ಬೇಕಾಗಿದೆ. ಆ ಅರಬಿಕ್ ವರ್ಡಿನ ಅರ್ಥ ಏನು ಅನ್ನೋದು ಇವರಿಗೆ ಗೊತ್ತಾಗಿಲ್ಲ. ಹಲಾಲ್ ಬಜೆಟ್ ಅಂದ್ರೆ ಅವರೇ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ, ಇದು ನ್ಯಾಯಸಮ್ಮತವಾದ ಕಾನೂನುಬದ್ಧವಾದ ಬಜೆಟ್ ಅನ್ನುವಂಥದ್ದನ್ನ ಬಿಜೆಪಿಯವರು ಡಂಗುರ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ದೇವರವ್ರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ. ಎರಡನೇದಾಗಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಈ ದೇಶದಲ್ಲಿ ಮುಸಲ್ಮಾನರ ಪರ್ಸೆಂಟೇಜ್ ಎಷ್ಟು, ಕರ್ನಾಟಕದಲ್ಲಿರುವ ಪರ್ಸೆಂಟೇಜ್ ಎಷ್ಟು, ನಮಗೆ ಕೊಟ್ಟಿದ್ದೆಷ್ಟು, ಅದು ಬೇರೆಯವರಿಗೆ ಕೊಡದೆ ಕೊಟ್ಟಿದ್ದಾರ ಅನ್ನೋದನ್ನ ಇವ್ರು ಹೇಳ್ಬೇಕು. ಇವ್ರಿಗಿರುವಂತದ್ದು ಇವ್ರಿಗೆ ಹೇಳಲ್ಲ ಸ್ಕೀಮು. ಈಗ ಯಾವ್ದು ಹೇಳಿದ್ರು ಮದುವೆ, ಸಾಮೂಹಿಕ ಮದುವೆ ಬದುಕು. ಯಾವ ಸಮುದಾಯಕ್ಕೆ ಸಾಮೂಹಿಕ ಮದುವೆಗೆ ಅನುದಾನ ಇಲ್ಲ ಅನ್ನೋದನ್ನ ಅವ್ರು ಹೇಳಿ. ನಿಮಗೆ ಅರ್ಜುನ ಅನ್ನುವಂತ ಒಂದು ಸ್ಕೀಮ್ ಇದೆ. ಈ ಅರ್ಜುನ ಸ್ಕೀಮ್ ಏನಂತ ಗೊತ್ತಿದೆಯಾ ಇವರಿಗೆ? ಬ್ರಾಹ್ಮಣರ ಮಕ್ಕಳಿಗೆ ಮದುವೆ ಆಗುದಕ್ಕೆ 3 ಲಕ್ಷ ರೂಪಾಯಿ ಕೊಡತ್ತೆ ಸರ್ಕಾರ. ಲಿಂಗಾಯತರ ಮದುವೆಗೆ 50,000ದಿಂದ 3 ಲಕ್ಷ ಕೊಡತ್ತೆ. ಒಕ್ಕಲಿಗರ ಮದುವೆಗೆ 50,000 3 ಲಕ್ಷ ಕೊಡತ್ತೆ. ಬೇರೆ ಎಲ್ಲ ವರ್ಗದ ಸಾಮೂಹಿಕ ಮದುವೆಗಳಿಗೆ ಸರ್ಕಾರ ಅನುದಾನ ಕೊಡತ್ತೆ, ಸಹಾಯ ಮಾಡತ್ತೆ. ಅದೆಲ್ಲ ಬಿಟ್ಬಿಡಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ ನಮ್ಮ ಗೌರ್ಮೆಂಟ್ ಇತ್ತು, ಅದರಲ್ಲಿ ಶಾದಿ ಭಾಗ್ಯ ಅಂತ ತಂದಿದ್ವಿ. ಆ ಶಾದಿ ಭಾಗ್ಯವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕಾಪಿ ಮಾಡಿಕೊಂಡು 2021ರಿಂದ ಶಾದಿ ಶಗುನ್ ಅಂತ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದೀರಲ್ಲ, ಅದು ಹರಾಮ್ ಬಜೆಟ್. ಇದು ಹಲಾಲ್ ಬಜೆಟ್ ನಿಮ್ದಲ್ಲ, ಹರಾಮ್. ಹಾಗಾದ್ರೆ ನಿಮ್ಗೆ ಮಾತನಾಡ್ಬೇಕಾದ್ರೆ ಒಂದು ಸ್ಟಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡದೇ ಇರೋದು ಇವರ ಸಮಸ್ಯೆ. ಎರಡನೇದಾಗಿ ಇವರು ಯಡಿಯೂರಪ್ಪ ಇವರಿಗೆ ಏನಾಗ್ಬೇಕು ಇವಾಗ? ಇವ್ರ ನಾಯಕರು ಅಂತ ಒಪ್ಕೋತಾರ ಇವರು? ನಾನು ವಕ್ತಾರರವ್ರಿಗೆ ಕೇಳ್ತಾ ಇದ್ದೀನಿ, ಯಡಿಯೂರಪ್ಪನವರು ನಿಮ್ಮ ನಾಯಕರ? ಎಸ್ ಆದ್ರೆ ಇದೇ ಯಡಿಯೂರಪ್ಪನವರ ಮಗ ಇವತ್ತು ಬಿಜೆಪಿಯ ಅಧ್ಯಕ್ಷರಾಗಿದ್ದಾರೆ. ನೀವು ಒಂದು ಸ್ವಲ್ಪ ನಿಮಗೆ ಗೂಗಲ್ ಇದ್ರೆ ಸರ್ಚ್ ಮಾಡಿ. ಇದೇ ಯಡಿಯೂರಪ್ಪನವರು 2013ರಲ್ಲಿ ಚುನಾವಣೆಯಲ್ಲಿ ಮೈನಾರಿಟಿಗಳನ್ನ ಉದ್ದೇಶಿಸಿಕೊಂಡು ಏನು ಘೋಷಣೆ ಮಾಡಿದ್ರು, ಈಗ 2025ರಲ್ಲಿ 4,100 ಕೋಟಿಯ ಬಜೆಟ್ ಅಲ್ಲಿ ಕೊಟ್ಟಿದ್ದಕ್ಕೋಸ್ಕರ ಇವ್ರು ಏನ್ ಪಡ್ಕೋತಾ ಇದಾರಲ್ಲ, ಅದೇ ಯಡಿಯೂರಪ್ಪನವರು 2013ರಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಮೈನಾರಿಟಿಗಳಿಗೆ, ಅಲ್ಪಸಂಖ್ಯಾತರಿಗೆ 10,000 ಕೋಟಿಯನ್ನ ಇಡ್ತೀವಿ ಅಂತ ಹೇಳಿದ್ರು. ಆ ಯಡಿಯೂರಪ್ಪನವರು ಇವತ್ತು ಇದ್ದಾರೆ, ಇವತ್ತು ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರಾಗಿದ್ದಾರೆ. ಅವರ ಮಗ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಈ ಊಸರವಳ್ಳಿ ಆಟ ಇವರಿಗೆ ಬೇಕಾ? ಈ ಡೋಂಗಿತನ ಇವರಿಗೆ ಬೇಕಾ? ಅಂದ್ರೆ ಬಿಜೆಪಿ ಹತ್ರ ಈ ಸರ್ಕಾರವನ್ನ ಎದುರಿಸಲಿಕ್ಕೆ ಯಾವ ಅಸ್ತ್ರ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಅದರ ಮುಂದುವರಿದ ಭಾಗವೇ ಬಜೆಟ್ ಆದ ತಕ್ಷಣ ಹಲಾಲು, ಹರಾಮು, ಇನ್ನೇನು ಪಾಕಿಸ್ತಾನ, ಜಿನ್ನ, ಇನ್ನೇನೇನೋ ಹೇಳ್ಕೊಂಡು ಬಂದ್ರು. ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಮುಂದಕ್ಕೆ ನಾನು. ಆದ್ರೆ
ಇವ್ರಿಗೆ ಗೊತ್ತಿರಬೇಕಾಗಿದ್ದು ಈಗ ತಾಮುಂದು ಅಂತ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಿರೋ ಉದ್ದೇಶ ಇಷ್ಟೇ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಲಿಕ್ಕೆ ನನಗೂ ಅವಕಾಶ ಕೊಡಿ, ನಾನು ಮುಸ್ಲಿಮರ ವಿರುದ್ಧವಾಗಿ ಮಾತನಾಡ್ತಾ ಇದ್ದೇನೆ. ಆ ಕಾರಣಕ್ಕೆ ಆ ವಿಷಯದಲ್ಲಿ ಮಾತಾಡಲಿಕ್ಕೆ ಎಲ್ಲರೂ ಮಾತಾಡುವಂತದ್ದು. ಮುನೀರ್ ಅವರೇ, ಜಸ್ಟ್ ಅವರು ನಿಮಗೆ ಸ್ಪಷ್ಟನೆ ಕೊಟ್ಟರು ಖಾದಿ ಬಗ್ಗೆ ಅಥವಾ ಮದುವೆಗೆ ಹಣ ಅಂತ ಅವರು ಹೇಳುವ ವಿಷಯದಲ್ಲಿ. ಈಗ ಅರ್ಜುನ ಸ್ಕೀಮ್ ಬಗ್ಗೆ ಹೇಳಿದರು. ಇಲ್ಲಿ ಅರ್ಜುನ ಸ್ಕೀಮ್ ಬಗ್ಗೆ ನಾನು ವಿಶ್ಲೇಷಣೆ ಇದೆ. ಅಲ್ಲಿ ಮಹಿಳೆಯರಿಗೆ MSME ಯಲ್ಲಿ ಯಾರು ಸ್ಟಾರ್ಟಪ್ನಲ್ಲಿ ಮಾಡ್ತಾರೋ ಅವರಿಗೆ 25 ಲಕ್ಷದಿಂದ 3 ಕೋಟಿ ತನಕ ಕೊಡುವಂಥ ಸ್ಕೀಮ್ ಅದು ಅರ್ಜುನ ಸ್ಕೀಮ್ ಅಂತ ಹೇಳಿ. ಯಾರಿಗೆ? ಮಹಿಳೆಯರು ಯಾರು ಎಂಟರ್ಪ್ರಿನರ್ ಆಗ್ತಾರೋ MSMEನಲ್ಲಿ ಅವರಿಗೆ 25ರಿಂದ 3 ಕೋಟಿಯವರೆಗೆ ಲೋನ್ ಕೊಡುವಂಥ ಸ್ಕೀಮು. ತಾವು ಸ್ವಲ್ಪ ಅದರಲ್ಲಿ ಕನ್ಫ್ಯೂಷನ್ ಮಾಡಿಕೊಂಡ್ರೆ ಏನೋ ಇರಲಿ. ನಿಮಗೆ ಉದಾಹರಣೆಗೆ ಮುಸಲ್ಮಾನ ಮದುವೆಗಳು ಯಾವತ್ತೂ ಸರಳವಾಗಿ ನಡೆಯುವಂಥದ್ದು. ನಮ್ಮ ಹಾಗೆ 4 ದಿನ ಆ ಪೂಜೆ ಈ ಪೂಜೆ ಡಂಗೂರ ಅದೆಲ್ಲ ನಡೆಯೋದಿಲ್ಲ. ಕಬೂಲ್ ಹೇ ಅನ್ನುವಂಥದ್ರ ಮುಖಾಂತರ ಅದು ಭಾಳ ಸರಳವಾಗಿ ನಡೆಯುವಂಥದ್ದು. ಒಂದು ರೀತಿಯಲ್ಲಿ ಒಂದು ಒಪ್ಪಂದದ ರೀತಿಯಲ್ಲಿ ಅದು ಇರುತ್ತೆ ಅನ್ನುವಂಥದ್ದು ಅವರ ನಂಬಿಕೆ. ನಿಜವಾಗಿ ಇವರಿಗೆ ಒಂದು ಮದುವೆ ಇದ್ದದ್ದು ಒಂದು ಸಮಸ್ಯೆ ಇದೆ, ಅದಕ್ಕೊಂದು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದರೆ ನಿಜವಾಗಿ ಸಮಸ್ಯೆಗೆ ಸಿಕ್ಕಿಹಾಕಿಕೊಂಡಿದ್ದವರು ಇವರು ಜಾತ್ಯತೀತ ನೆಲೆಯಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ರೈತರ ಮಕ್ಕಳು ಮತ್ತು ಒಕ್ಕಲಿಗರು, ಅವರಲ್ಲಿ ಸಮಸ್ಯೆ ಇದೆ. ಅವರಲ್ಲಿ ಮದುವೆ ಆಗ್ತಾ ಇಲ್ಲ. 3 ಲಕ್ಷ. ಒಂದು ನಿಮಿಷ, ಅಲ್ಲಿ ನಾನು ಮಾತಾಡ್ತಾ ಇರಬೇಕಾದ್ರೆ ನೀವು ಮಾತಾಡ್ತಿರ್ಬೇಕಾದ್ರೆ ನೀವು ತಪ್ಪು ಹೇಳಿದ್ರು ಕೂಡ ನಾನು ಇಂಟರ್ಫಿಯರೆನ್ಸ್ ಮಾಡಲಿಲ್ಲ. ಆದ್ದರಿಂದ ನಾನು ಮಾತಾಡ್ತಾ ಇರಬೇಕಾದ್ರೆ ತಾವು ಮಾತಾಡಿದರೆ ವೇಟ್ ಮಾಡಿ ಈ ರೀತಿಯಾಗಿ ಅಲ್ಲಿ ನಿಜವಾಗಿ ಸಮಸ್ಯೆ ಇದೆ. ಅಲ್ಲಿ ನಿಜವಾಗಿ ರೈತರಿಗೆ ಅಂತ ಹೇಳಿದರೆ ಹೆಣ್ಣು ಕೊಡ್ತಾ ಇಲ್ಲ. ಈ ರೀತಿಯಾಗಿ ಎಲ್ಲ ಸಮಸ್ಯೆ ಇದೆ. ಬ್ರಾಹ್ಮಣರಿಗಿರ್ಬೋದು ಸಮಸ್ಯೆ ಇದೆ. ಆದರೆ ಅಲ್ಲಿ ಎತ್ತಿದ್ರೆ ಓಟು ಬೀಳೋದಿಲ್ಲ. ಅಲ್ಲಿ ಈ ಸಿದ್ದರಾಮಯ್ಯನವ್ರಿಗೆ ಎಲ್ಲಿ ಓಟು ಬರಬೇಕು ಅಲ್ಲಿ ತಟ್ಟಬೇಕು. ಅದಕ್ಕೋಸ್ಕರ ಇದು ಏನೋ ನಮ್ಗೆ ಮುಸಲ್ಮಾನರಿಗೂ ಕೂಡ ಒಂದು ನಿಮಿಷ ಮುಸಲ್ಮಾನರಿಗೂ ಕೂಡ ಅರ್ಥ ಆಗಬೇಕು. ಇವರು ನಮ್ಮನ್ನು ಒಂದು ವೋಟ್ ಬ್ಯಾಂಕ್ ಆಗಿ ಅದಕ್ಕೇನು ಬಿಸ್ಕೆಟ್ ಹೇಳ್ತಾರಲ್ಲ ಆ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರಪ್ಪ. ನಿಮ್ಮನ್ನು ಖಂಡಿತವಾಗಿ ಉದ್ಧಾರ ಮಾಡ್ತಾ ಇಲ್ಲ. ಸಾಚಾರ ವರದಿನ ಅದಕ್ಕೆ ಸಾಕ್ಷಿ. ಇಷ್ಟು ವರ್ಷದಿಂದ ನಿಮ್ಮ ಬೆನ್ನೆಲುಬಾಗಿ ನಿಲ್ತೇವೆ ಅಂತ ಹೇಳಿದವರು ಏನು ಮಾಡಿ ಹಾಕಿದ್ರು? ಯಾವ ಸ್ತರದಲ್ಲಿ ಮುಸಲ್ಮಾನರನ್ನು ತಂದು ನಿಲ್ಲಿಸಿದ್ದಾರೆ ಇವತ್ತು? ಈ ರೀತಿ ಇದು ಕಾಂಗ್ರೆಸ್ನ 70 ವರ್ಷ ಒಂದು ಮನೆತನದ ಅಡಿಯಲ್ಲಿ ಹಾಕಿಬಿಟ್ರಲ್ಲ ಕಾಂಗ್ರೆಸ್ನವರು. ಆದರೂ ಕೂಡ ಮುಸಲ್ಮಾನರು ಮೇಲಕ್ಕೆ ಬರಲೇ ಇಲ್ಲ. ಸಾಚಾರ ವರದಿ ಹೇಳ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕೂಡ ಅದರ ಒಲೆಗೆ ಹೋಗಿ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಬರ್ತಾರೆ. ಮತ್ತೊಮ್ಮೆ ಇಡೀ ರಾಜ್ಯವನ್ನು ಗುಡಿಸಿಕೊಂಡಂತರ ಮಾಡಿದ್ದಾರೆ. 1,16,000 ಕೋಟಿಯಷ್ಟು ಏನೋ ಸಾಲ ಮಾಡಿ ಹಾಕಿದ್ದಾರೆ. ಇವತ್ತಿನ ಗಣನೆಯಲ್ಲಿ 24 ನಮ್ಮ SGDP 24 ಲೆವೆಲ್ ಅನ್ನು ದಾಟಿ ಬಿಟ್ಟಿದೆ. ನಾವು ನೀವು ಮದುವೆ ವಿಷಯ ಬಂತು ಅಂದ್ರೆ ನೀವು ಹೇಳ್ತಾ ಇದ್ದು ಬೇರೆ ಸಮುದಾಯಕ್ಕೆ ಅಂದ್ರೆ ಮದುವೆಗೆ ಇನ್ನೂ ಬಹಳ ಕಷ್ಟ ಇದೆ ಸರ್. ಅವರ ಸಮುದಾಯಕ್ಕೆ ಸರ್ಕಾರದಿಂದ ಅನುದಾನ ಅವರು ಲಿಸ್ಟ್ ಕೊಟ್ಟರು. ಆ ಲಿಸ್ಟ್ ನಲ್ಲಿ ಆ ರೀತಿಯ ಹಣ ಬರ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ನಂಗೆ ತಂದು ಲಿಸ್ಟ್ ಅಲ್ಲಿ ಎಷ್ಟು ಜನರಿಗೆ ಬ್ರಾಹ್ಮಣ ಸಮುದಾಯದ 3 ಲಕ್ಷ ರೂಪಾಯಿ ಸಿಕ್ಕಿದೆ ಒಂದು ತೋರಿಸ್ಲಿ ನೋಡುವ. ಯಾವ ಸ್ಕೀಮ್ ನಲ್ಲಿ 3 ಲಕ್ಷ ರೂಪಾಯಿ ಬ್ರಾಹ್ಮಣ ಇವರಿಗೆ 3 ಲಕ್ಷ ರೂಪಾಯಿ ಸಿಕ್ಕಿದೆ ನಂಗೆ ತೋರಿಸ್ಲಿ. 3 ಕಡಿಮೆ ಆದ್ರೂ ಸಿಕ್ಕಿಲ್ಲ ಅಲ್ಲ ತೋರಿಸ್ಲಿ ನನಗೆ. ಇವ್ರು ಹೇಳಿದ್ರಲ್ಲ ಅರ್ಜುನ ಸ್ಕೀಮ್ ಮತ್ತೆ ಅದರಲ್ಲಿ 3 ಲಕ್ಷ ರೂಪಾಯಿ ಸಿಕ್ಕಿದ್ದಾರೆ ಅಂತ ಹೇಳಿ ತೋರಿಸ್ಲಿ. ಅವ್ರು ಹೇಳ್ತಾ ಇರೋದು ಬ್ರಾಹ್ಮಣರಿಗೂ ಸಿಗ್ತಾ ಇದೆ, ತೋರಿಸ್ಲಿ ಅಂತ ನಾನು ಅದೇ ಹೇಳ್ತಾ ಇದ್ದೇನೆ. ಒಂದು ಎಷ್ಟು ಜೋಡಿಗಳ ಮದುವೆಗಳನ್ನು ಮಾಡಿದ್ದಾರೆ ಸರ್ಕಾರ ಇವರ ಸ್ಕೀಮ್ ನಲ್ಲಿ. ಸುಮ್ಮನೆ ಹೇಳ್ಕೊಂಡು ತಿರುಗಾಡುವುದಲ್ಲ. ಇದ್ರೆ ತೋರಿಸ್ಲಿ, ಕಾಣಬೇಕು, ಜನರಿಗೆ ಕಾಣಬೇಕು. ಅದು ನಾನು ಅವರ ಪ್ರಶ್ನೆಗೆ ನಿಮ್ಗೆ ಒಂದು ಕೇಳ್ತೇನೆ. ನೋಡಿ ಚೆಕ್ ಮಾಡಿ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ನನ್ನ ಮೊಬೈಲ್ ಅಲ್ಲಿ ಇದೆ, ಖಂಡಿತ ಹಾಕ್ತೇನೆ. ನಾನು ಹೇಳ್ತಾ ಇರುವಂತದ್ದು ಇವ್ರು ಜಾಣ ಕುರುಡ್ರು. ಇವ್ರು ಸುಮ್ಮನೆ ಇವ್ರಿಗೆ ಗೊತ್ತಿಲ್ಲ ಅಂದ ತಕ್ಷಣ ಅದು ಇಲ್ಲ ಅಂತ ಹೇಳ್ಬಿಡೋದಲ್ಲ. ಜಾಣ ಕುರುಡುಗಳು ಬೇಡ. ಮತ್ತೆ ಏನು ಸಚ್ಚಾರ್ ಕಮಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಪಾಪ ಭೂತದ ಬಾಯಿಯಲ್ಲಿ ಭಗವದ್ಗೀತೆ. ಇವ್ರ ಸ್ಟ್ಯಾಂಡ್ ಏನು? ಮುಸ್ಲಿಮರು ಅಭಿವೃದ್ಧಿ ಹೊಂದಬೇಕಾ ಅಥವಾ ಮುಸ್ಲಿಮರಿಗೆ ಕೊಟ್ಟರು ತಪ್ಪು, ಮುಸ್ಲಿಮರಿಗೆ ಏನು ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು? ಇವ್ರ ಸ್ಟ್ಯಾಂಡ್ ಏನು? ಇವ್ರ ಸ್ಟ್ಯಾಂಡ್ ಏನಂತಾನೆ ಗೊತ್ತಿಲ್ಲ. ಈಗ ಸಾಚಾರ್ ಕಮಿಟಿಯ ಪ್ರಕಾರ ಮುಸ್ಲಿಮರು ದಲಿತರಿಗಿಂತ ಕೆಳಮಟ್ಟದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನೂ ಮಾಡಿಲ್ಲ ಅಂತ ಹೇಳ್ತಾ ಇರುವವರಿಗೆ ಈಗ ಸಿದ್ದರಾಮಯ್ಯನವರು 1% ಅದರಲ್ಲಿ ಇಂಪ್ಲಿಮೆಂಟ್ ಆಗೋದು ಎಷ್ಟು % ಅಂತ ಗೊತ್ತಿಲ್ಲ. 1% ಕೊಟ್ಟಾಗ ಅದು ಎಷ್ಟು? 20% ಇರೋರಿಗೆ 1% ಕೊಡ್ತಾ ಇದ್ದಾರೆ. ಬೌದ್ಧ ಹೇಳಿ 20% ಇದ್ದವರಿಗೆ 1% ಕೊಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ.
1% ಕೊಡ್ತಾ ಇದ್ದಾರೆ. ಅದು ಇವರು ತಿಳ್ಕೋಬೇಕಾಗಿದ್ದೇನು, ಬೇರೆ ಯಾವ ಜಾತಿ ಧರ್ಮಗಳಿಗೆ ಕೊಡದೆ ಹೋಗಿದ್ರೆ ಇವ್ರೇನೋ ಇನ್ಯಾವ್ದು ಮಾತಾಡ್ತಾರೆ, ಗುತ್ತಿಗೆ ವಿಷಯದಲ್ಲಿ ಮಾತಾಡ್ತಾರೆ. ಇವ್ರಿಗೆ ಗೊತ್ತಿದ್ಯಾ ಗುತ್ತಿಗೆಯ ಮೀಸಲಾತಿ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟಿದೆ ಅನ್ನೋದ್ರ ಬಗ್ಗೆ ಅರಿವಿದೆಯಾ ಅವರಿಗೆ? ಸರಿಸುಮಾರು 24.1% SC/ST ಗಳಿಗಾದ್ರೆ OBCಯ 100 ಜಾತಿಗಳಿಗೆ 4% 15% ಇದೆ, ಸಾರಿ 15% ಇದೆ. ಅದು ಬಿಟ್ಟು ಬೇರೆ ಕೆಟಗರಿ 1 ಅಲ್ಲಿ ಬೆಸ್ತ್ರಿಗಿರ್ಬೋದು, ಮಗುವಿರ್ಬೋದು, ಉಪ್ಪರಿಗಿರ್ಬೋದು, ಗೊಲ್ರಿಗಿರ್ಬೋದು, ಇವರುಗಳಿಗೆ 4% ಇದೆ. ಯಾರಿಗೆ ಇಲ್ಲದೆ ಇರೋದನ್ನ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಕಡೆ ನೋವು ಯಾಕಿದೆ ಅಂತ ಹೇಳಿದ್ರೆ ಇವರ ಈ ಪೊಲರೈಸೇಷನ್ ಸ್ಟ್ರಾಟಜಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸಹ ಯಾವತ್ತು ನನ್ನ ದೇಶ ಒಡೆದು ಹೋಯ್ತೋ ಆವಾಗದಿಂದ ಈ ತುಷ್ಟೀಕರಣ ಅಥವಾ ಧರ್ಮದ ಆಧಾರದ ಮೇಲೆ ನೀತಿಗಳನ್ನು ಮಾಡುವಂಥದ್ದು. ನೀವೇ ಇದು NRCಗಿಂತ ಪಾಕಿಸ್ತಾನದಿಂದ ಬರುವಂತಹ ಅಲ್ಲಿಯ ಅಲ್ಪಸಂಖ್ಯಾತರಿಗೆ ಭಾರತದಲ್ಲಿ ಒಂದು ಇದು ಕೊಡಬೇಕು ಅನ್ನುವಂಥದ್ದಲ್ಲಿ ಧರ್ಮಾಧಾರಿತವಾಗಿ ತಗೊಂಡು ಹೋದರೆ ಹಾಗೆ ಮಾಡಬಾರ್ದು ಅಂತ ವಿಷಯಗಳು ಬಂತಲ್ಲ. ನಮ್ಮ ದೇಶದಲ್ಲಿ ಧರ್ಮದ ಆಧಾರಗಳಲ್ಲಿ ನೀತಿ ನಿಯಮಗಳನ್ನು ಮಾಡುವಂಥದ್ದು ಇಲ್ಲ, ಅಥವಾ ವಿಶೇಷವಾಗಿ ಮೀಸಲಾತಿಗಳನ್ನು ಕೊಡಬಾರ್ದು. ಇದು ಸಂವಿಧಾನದ ಆಶಯದಲ್ಲಿ ಇದೆ, ಅವರನ್ನು ಉದ್ಧಾರ ಮಾಡಿ ಏನು ಅದಿಲ್ಲ. ಆದರೆ ಈ ಮೀಸಲಾತಿಗಳನ್ನು ಧರ್ಮದ ಆಧಾರದಲ್ಲಿ ಕೊಡುವ ಹಾಗೆ ಇಲ್ಲ. ಇದು ನಮ್ಮ ಸಂವಿಧಾನ. ಯಾಕೆ ಇದರ ತುಷ್ಟೀಕರಣದ ಪರಿಣಾಮ ಇನ್ನೊಂದು ಭಾರತದ ತುಂಡಾಗುವಂಥದ್ದು. ಯಾಕೆ ಅಲ್ಲಿಗೊಂದು ಯಾವಾಗ ಧರ್ಮದ ಆಧಾರದಲ್ಲಿ ನಾವು ಬೇರೆ ಅಂತ ಹೇಳಿ ಬಂತೋ ಅಲ್ಲಿ ಪ್ರಾಂತೀಯ, ಅಲ್ಲಿ ನಮಗೆ ಒಂದು ಬೇರೆನೇ ಬೇಕು ಅನ್ನುವಂಥ ಒಂದು ನಾವು ಇತಿಹಾಸದ ಕಲಿತುಕೊಂಡಂಥ ಪಾಠ ಸ್ವಾಮಿ, ಇದು ಪಾಠ. ನಾವೆಲ್ಲರೂ ಈ ಭಾರತದಲ್ಲಿ ಇರತಕ್ಕಂಥ ನಾಗರಿಕರು ಅನ್ನೋ ನೆಲೆಯಲ್ಲಿ ನೀವು ಬಜೆಟನ್ನು ಮಾಡಿ, ಆ ನೆಲೆಯಲ್ಲಿ ಬನ್ನಿ ಎಲ್ಲರೂ ಒಟ್ಟಾಗಿ ದುಡಿಯೋಣ ರೀ. ಯಾಕ್ರಿ ನೀವು ಮುಸ್ಲಿಮರು, ನೀವು ಬ್ರಾಹ್ಮಣರನ್ನು ಬೈಯೋದು, ಅದನ್ನು ಇದು ಮಾಡಿ ಯಾಕೆ ಬೇಕು? ಎಲ್ಲರೂ ಒಟ್ಟಿಗೆ ಜಾತ್ಯತೀತ ಅಂತ ಹೇಳುವಾಗ ಎಲ್ಲರನ್ನು ಒಟ್ಟಿಗೆ ಅಂತ ಯಾಕೆ ಕನಸು ಮನಸ್ಸಿನಲ್ಲಿ ಬರುವುದಿಲ್ಲ? ಯಾಕೆ ಪ್ರತ್ಯೇಕವಾಗಿ ನೋಡ್ತೀರಿ? ಇಲ್ಲದಿದ್ರೆ ಘಂಟಾಘೋಷವಾಗಿ ಹೇಳಿ ನಾನು ಜಾತಿಗೋಸ್ಕರನೇ ನನ್ನ ರಾಜಕೀಯ ಇರುವಂಥದ್ದನ್ನು ಹೇಳಿಬಿಡಿ ಅಲ್ವಾ, ನಾಚಿಕೆ ಇಲ್ಲದಿದ್ರೆ ಹೇಳಿಬಿಡಿ. ಆದರೆ ಈ ಢೋಂಗಿ ಜಾತ್ಯತೀತವಾದವನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದೇ ನನ್ನ ಇಲ್ಲಿ ಹೇಳಿಕೆ. ಕಾರ್ಯಕರ್ತರ ಮುಂದೆ ಭಾಷಣ ಮಾಡುವಂತಹ ಡೈಲಾಗ್ಗಳ ವಿನಃ ಇದು ವಸ್ತುನಿಷ್ಠ ಡಿಬೇಟಿನ ಸಬ್ಜೆಕ್ಟ್ ಅಲ್ಲ. ಯಾವುದೇ ಮೀಸಲಾತಿಗಳನ್ನ ನೀವೇ ಈಗ ಕೊಟ್ರಲ್ಲ, ಸಚ್ಚಾರ್ ಕಮಿಟಿ ರಿಪೋರ್ಟ್ ಏನ್ ಹೇಳುತ್ತೆ? ಮುಸ್ಲಿಮರ ಶಿಕ್ಷಣ ಮತ್ತೆ ಆರ್ಥಿಕ ಪರಿಸ್ಥಿತಿಯನ್ನ ತೋರಿಸತ್ತೆ. ಇಲ್ಲಿ ಕೊಡುವಂತಹ ಮೀಸಲಾತಿಗಳು ಯಾವುದೇ ಸಮುದಾಯ ಸಾಮಾಜಿಕ, ನಿಜವಾಗಿ ನಿಮಗೆ ಮುಸ್ಲಿಮರ ಬಗ್ಗೆ ಕಾಳಜಿ ಇದೆಯಲ್ಲ, ಮತ್ತೆ ಶೈಕ್ಷಣಿಕ ಇದೆಯಲ್ಲ, ನಾನು ಮಾತಾಡ್ತೇನೆ, ನಿಮ್ದು ಮುಗಿಲಿ. ಅದು ಧರ್ಮಾಧಾರಿತ ಎಲ್ಲ ಮಾತಾಡ್ತೇನ್ರಿ. ನೀವು ನಮ್ಗೆ ಸರ್ಟಿಫಿಕೇಟ್ ಕೊಡುವಂತ ಅಗತ್ಯ ಇಲ್ಲ, ನಿಮ್ಮ ಸರ್ಟಿಫಿಕೇಟ್ ನಿಮ್ಗೆ ತೋರಿಸ್ತೇನೆ. ನಿಮ್ದು ಮಾತು ಪೂರ್ಣ ಆಗ್ಲಿ, ಮಾತಾಡ್ತೇನೆ ನಾನು. ಕೇಳಿಸ್ಕೊಳ್ಳಿ, ಪ್ರತಿ ಒಂದು ಜಾತಿ ಕೊಟ್ಟಿಸಿದ್ದಾರೆ. ಏನೋ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. EWS ಇಕನಾಮಿಕ್ ವೀಕರ್ ಸೆಕ್ಷನ್ 10% ಕೊಟ್ರಲ್ಲ, ಯಾವ ಸಂವಿಧಾನದ ಆಧಾರದ ಮೇಲೆ ಕೊಟ್ರಿ? 8 ಲಕ್ಷ ಇವರಿಗೆ ಹೇಳ್ತಾ ಇದ್ದೀರಲ್ಲ, ಯಾರಿಗೆ 3 ಲಕ್ಷ ತನಕ ಸಹಾಯಧನ ಕೊಡ್ತಾರೆ ಮದುವೆಗೆ, ಅದರ ಕ್ರೈಟೀರಿಯಾ ಏನ್ ಗೊತ್ತಾ? 8 ಲಕ್ಷ ಆತನ ಆದಾಯ ಮೀರಿರಬಾರದು ಅಂತ. ಅಂದ್ರೆ 8 ಲಕ್ಷ ಆದಾಯ ಇರುವವರಿಗೂ ಸಹ 3 ಲಕ್ಷದಷ್ಟು ಮದುವೆಗೆ ಸಹಕಾರವನ್ನ ಕೊಡ್ತದೆ ಬೇರೆ ಸಮುದಾಯದಕ್ಕೆ. ನಮ್ದು 8 ಲಕ್ಷ ಬಿಡಿ, 80,000 ಸಹ ದಾಟೋದಿಲ್ಲ ಈ ಸಮುದಾಯದ ಒಂದು ವರ್ಷಕ್ಕೆ ಇನ್ಕಮ್ಗಳು. ಅವರ ಮದುವೆಗೆ ಸಾಮೂಹಿಕ ಮದುವೆ, ನೆನಪಿರ್ಲಿ, ಸಾಮೂಹಿಕ ಮದುವೆಗೆ ಹೋಗುವವರು ಯಾರು? ಬಡವರಲ್ಲಿ ಬಡವರಾದಂತವ್ರು. ಅವರಿಗೆ ಬಟ್ಟೆ ತಗೊಳ್ಳಿಕ್ಕೆ ಇರೋದಿಲ್ಲ, ಅವರಿಗೆ ಊಟ ಹಾಕ್ಸ್ಲಿಕ್ಕೆ ಆಗುದಿಲ್ಲ, ಅದಕ್ಕೂ ಸಹ ಅಬ್ಜೆಕ್ಷನ್ ಮಾಡ್ತಾರೆ. ಇವರು ಭಾಷಣ ಚೆನ್ನಾಗಿ ಮಾಡ್ತಾರೆ, ಆದ್ರೆ ವಸ್ತು ನಿಷ್ಠವಾಗಿ ಈ ದೇಶವನ್ನ ಒಡಿತಾ ಇರೋರು ಯಾರು? ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರತಿ ಒಂದು ಜಾತಿಯು, ಪ್ರತಿ ಒಂದು ಧರ್ಮಕ್ಕೂ ಸಮಾನವಾದಂತಹ ಅನುದಾನವನ್ನ, ನ್ಯಾಯವನ್ನ ಕೊಡುವ ಪ್ರಯತ್ನ. ಪ್ರತಿಯೊಂದು ಜಾತಿ ಅಂದ್ರೆ ಹಳದಿ ಕಣ್ಣು, ಜಾಂಡೀಸ್, ಹಳದಿ ರೋಗ ಬಂದವರಿಗೆಲ್ಲ ಕಾಣೋದು ಅದೇ ರೀತಿಯಾಗಿನೇ. ಓಕೆ, ಜನ್ಸಾಲ್ ಅವರೇ, ನೀವು ಪ್ರತಿಯೊಂದು ಜಾತಿಯವರಿಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಸೊ ಈ ಬಜೆಟ್ನಲ್ಲಿ ಎಲ್ಲ ಜಾತಿಯವರಿಗೆ ಕೊಡುವಂತ ಏನು ಕೊಟ್ಟಿದ್ದಾರೋ ಅದರದೊಂದು ಲಿಸ್ಟ್ ಏನಾದ್ರು ನಿಮ್ಮ ಹತ್ರ ಇದೆಯಾ? ಅದು ಕೊಟ್ಟರೆ ಒಂದು ಸಿದ್ಧ ಮಾಡ್ಕೊಂಡು, ಅದಕ್ಕೆ ಮೊದಲು ನಾನು ಅರುಣ್ ಹತ್ರ ಕೇಳ್ತಾ ಇದ್ದೇನೆ. ಈಗ ನೀವೇ ಅವರು ಹೇಳಿದಾಗ ಯಾವ ಪ್ರಶ್ನೆಯನ್ನ ಸಾಧಾರಣ ವರದಿ ಅಂದ್ರೆ ಮುಸ್ಲಿಮರು ಅತಿ ನಿಕೃಷ್ಟ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದನ್ನು ನೀವು ಒಪ್ಕೊಂಡಿದ್ದೀರಿ. ಈಗ ನೀವು ಇಲ್ಲಿ ಒಪ್ಕೊಂಡಿದ್ದೀರಿ. ಅದರ ಜೊತೆಯಲ್ಲಿ ಅವರನ್ನ ಮೇಲೆತ್ತಬೇಕು ಅನ್ನೋದು ಕೂಡ ಇದೆ. ಮೇಲೆತ್ತಲಿಕ್ಕೆ ಹಾಗಾದ್ರೆ ಇಷ್ಟು ವರ್ಷದ ಮೊಟ್ಟ ಮೊದಲಿಗೆ ಒಪ್ಪಿಕೊಳ್ಳಿ,
ಮುಸ್ಲಿಂ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಮುಸ್ಲಿಂ ಅನ್ನುವಂಥದ್ದನ್ನು ಮೊತ್ತ ಮೊದಲಿಗೆ ತಲೆಯಿಂದ ಕಿತ್ತಾಕಬೇಕು. ಯಾಕಂತ ಹೇಳಿದ್ರೆ ಈಗ ಭೂತ ಗೀತ ಎಲ್ಲ ಹೇಳಿದ್ರು. ಈ ಭೂತವನ್ನು ಕಟ್ಟಿದವರು ಇದೇ ರಾಜಕಾರಣಿ ಆಗಿರ್ತಕ್ಕಂಥ ಕಾಂಗ್ರೆಸ್ಸಿಗರು, ಇದೇ ರಾಜಕಾರಣಿ ಅಂತ ಕಾಂಗ್ರೆಸ್ಸಿಗರು ಮುಸಲ್ಮಾನರ ತಲೆಗೆ ಕಟ್ಟಿದ್ದಾರೆ. ಅದನ್ನು ಹಿಡಿದುಕೊಂಡು ಹೋಗ್ತಾ ಇದ್ದೀರಿ. ಯಾಕಂತ ಹೇಳಿ ನಮಗೆ ಗೊತ್ತಿಲ್ಲದೆ ಬೇವಕೂಫ್ ಆಗ್ತಾ ಇದ್ದೀರಿ. ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳಿ, ಸ್ವಲ್ಪ ಎಚ್ಚರ ವಹಿಸಿಕೊಳ್ಳಿ. ದೆಹಲಿಯಲ್ಲಿ ಇರಬಹುದು, ಮೊನ್ನೆ ಆಗಿರ್ತಕ್ಕಂಥ ಎಲ್ಲ ಚುನಾವಣೆಗಳ ವಿನ್ ಆದಲ್ಲಿ ಇರಬಹುದು, ಮುಸಲ್ಮಾನರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿದ್ದಾರೆ. ಇಲ್ಲಿ ಮಾತ್ರ ಭೂತವನ್ನು ತೋರಿಸಿಕೊಂಡು ಮುಸಲ್ಮಾನರ ಓಟನ್ನು ಬದಲಾಯಿಸಬೇಕು. ಮತ್ತೆ ಅದರ ಮುಖಾಂತರ ಯಾಕಂತ ಜಾಣ ಮುಸಲ್ಮಾನರು ಎಲ್ಲರೂ ಇದು ಮಾಡ್ತಾರೆ. ಈಗ ಅವರಿಗೆ ಒಂದು ತರ್ಕಕ್ಕೆ ನಾನು ಒಂದು ಕೊಡ್ತೇನೆ. ಇವರಿಗೆ ನಿಜವಾಗಿಯೂ ಮುಸಲ್ಮಾನ ಸಮುದಾಯವನ್ನು ಮೇಲಕ್ಕೆ ತರಬೇಕು. ಬೇರೆ ಸಮುದಾಯ ಬಿಟ್ಟು ಹಾಕ್ರಿ, ಮುಸಲ್ಮಾನ ಸಮುದಾಯವನ್ನು ಮೇಲೆ ತರಬೇಕು. ಒಂದು ಚುಟುಕಿ ಸಾಕು ರೀ. ಕೇಳ್ತಾರೆ ನೋಡಿ, ಇಲ್ಲ ಈಗ ಉರ್ದು ಬೀಳ್ತಾರೆ ನೋಡಿ. ಹೇಳ್ತೀನಿ ಹೇಗೆ ಗೊತ್ತಾ, ಕರ್ನಾಟಕದ ವೈಕಾಫ್ ಅಥವಾ ವಕ್ಫ್ ಅಂತ ಏನು ಹೇಳ್ತೀವಿ, ಅದು ಅತ್ಯಂತ ಶ್ರೀಮಂತವಾಗಿರತಕ್ಕಂಥದ್ದು. ವಕ್ಫ್ನ ಆಸ್ತಿಯನ್ನೇ ಲೆಕ್ಕ ಹಾಕಿದರೆ ಅದನ್ನು ಕರೆಕ್ಟಾಗಿ ಮುಸಲ್ಮಾನರಿಗೆ ಡಿವೈಡ್ ಮಾಡಿದರೂ ಕೂಡ ಎಷ್ಟೋ ಪಟ್ಟು ಶ್ರೀಮಂತರಾಗ್ತಾರೆ. ಇವರು ಮಾಡ್ತಾರಾ? ಇಲ್ಲ. ಇವರ ದೊಡ್ಡ ದೊಡ್ಡ ಜನರಿಗೆ ನುಂಗಿ ತೆಗಬೇಕು. ಅದಕ್ಕೋಸ್ಕರ ಇವ್ರು ಮಾಡ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ನಮ್ಮ ಇಲ್ಲಿ ರೈತರ ಜಮೀನನ್ನು ವಶಪಡಿಸಿಕೊಂಡು ಪ್ರಕ್ಷುಬ್ಧ ವಾತಾವರಣ ಮಾಡಬೇಕು. ಇಲ್ಲಿ ಯಾರಿಗೂ ಕೂಡ ಮುಸಲ್ಮಾನರು ಬಡವರಿಗೆ ಮೇಲೆ ಬರಬೇಕಂತ ಯಾರಿಗೂ ಇಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಸಾಮ್ರಾಜ್ಯವಾದ. ಇನ್ನು ಕೂಡ ಹಸ್ಕೇಲಿಯಾ ಹಿಂದೂಸ್ತಾನ್ ಪಾಕಿಸ್ತಾನ್ ಲಡ್ಕೇಲೆಂಗೆ ಹಿಂದೂಸ್ತಾನ್ನ ಮಾದರಿಯಲ್ಲಿ ಮಾತ್ರ ಹೋಗ್ತಾ ಇದ್ದಾರೆ. ಯಾವ ಮುಸಲ್ಮಾನ ಬಡವರ ಉದ್ಧಾರಕ್ಕೋಸ್ಕರ ಇವರು ಮಾತಾಡ್ತಿರಲಿಲ್ಲ. ವಕ್ಫ್ನ ಆಸ್ತಿಯನ್ನೇ ಅದರಲ್ಲಿ ಬರೋದಕ್ಕಿಂತ ಇನ್ಕಮ್ ಅನ್ನೇ ಸಿದ್ದರಾಮಯ್ಯ ಅವರು ಹೇಳಬೇಕಿತ್ತು. ಖಬರಸ್ಥಾನಗಳಿಗೆಲ್ಲ ಕೊಟ್ಟಿದ್ದಾರಲ್ಲ, ಕೊಡಬೇಕು. ಆದ್ರೆ ಯಾಕ್ರಿ ಆಲ್ರೆಡಿ ಶ್ರೀಮಂತವಾಗಿರ್ತಕ್ಕಂಥ ವಕ್ಫ್ನಿಂದಲೇ ಅದರ ಉತ್ಪನ್ನವನ್ನೇ ಬೆಳೆಸಿಕೊಂಡು ತಂದಿದ್ದಿದ್ರೆ ಇಂಥ ಎಷ್ಟೊದ್ದಾಗಿರತಕ್ಕಂತಹ ಉದ್ಧಾರವನ್ನು ಮಾಡಬಹುದಿತ್ತು. ಆದ್ರೆ ಮಾಡೋದಿಲ್ಲ. ಯಾಕೆ? ಅಲ್ಲಿ ಉದ್ಧಾರ ಆಗಿಬಿಟ್ರೆ ಕಾಂಗ್ರೆಸ್ಗೆ ಓಟ್ ಯಾರೇ ಹಾಕ್ತಾರೆ? ಕಾಂಗ್ರೆಸ್ ಓಟ್ ಹಾಕೋದಿಲ್ಲ ಮುಸಲ್ಮಾನರು. ಉದ್ಧಾರ ಆಗ್ಬಾರ್ದು. 70 ವರ್ಷ ಇನ್ನೂ 50 ವರ್ಷ ಕಾಂಗ್ರೆಸ್ ಕೊಡಿ, ಉದ್ಧಾರ ಆಗ್ಬಾರ್ದು. ಉದ್ಧಾರ ಆಗ್ಬಿಟ್ರೆ ಕಾಂಗ್ರೆಸ್ ಓಟ್ ಹಾಕೋದಿಲ್ಲ. ಶಿಕ್ಷಣ ಬಂದ್ಬಿಟ್ರೆ ಕಾಂಗ್ರೆಸ್ ಓಟ್ ಹಾಕೋದಿಲ್ಲ. ಕಾಂಗ್ರೆಸ್ ಯಾವತ್ತು ಇರಬೇಕಾದ್ರೆ ಮುಸಲ್ಮಾನರು ಯಾವತ್ತು ಗುಲಾಮರಾಗಿರಬೇಕು ಅನ್ನತಕ್ಕಂಥ ಧ್ಯೇಯ ಈ ಕಾಂಗ್ರೆಸ್ನವ್ರದ್ದು. ಈಗಲಾದರೂ ಎಚ್ಚೆತ್ತುಕೊಳ್ಳಿ ಮುಸಲ್ಮಾನರೇ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮಾತನ್ನೇ ಒಪ್ಕೊಳ್ಳುವ, ಮುಸ್ಲಿಮರು ಅತಿ ನಿಕೃಷ್ಟ ಸ್ಥಾನದಲ್ಲಿದ್ದಾರೆ, ಅವರು ಅದಕ್ಕೆ ಕಾಂಗ್ರೆಸ್ಸನ್ನೇ ಹೊಣೆಗಾರನ ಮಾಡುವ. ಬಟ್ ಈಗ ಅವರು ಕೊಡ್ತಾ ಇದ್ದಾರೆ, ಅದು ಕೊಟ್ಟದ್ದು ಕೂಡ 1%, ಅದನ್ನು ಒಪ್ಕೊಳ್ಳುವ. ಮತ್ತೆ ನೀವೇ ಒಪ್ಕೊಂಡ ಹಾಗೆ, ನೀವೇ ಹೇಳಿದ ಹಾಗೆ, ಅಂದ್ರೆ ಕಾಂಗ್ರೆಸ್ ಮುಸ್ಲಿಮರು ನಿಕೃಷ್ಟ ಸ್ಥಿತಿಯಲ್ಲಿದ್ದಾರೆ, ಅವನ ಮೇಲೆತ್ತಲಿಕ್ಕೆ ಏನು ಮಾಡಬೇಕು, ಅದಕ್ಕೊಂದು ಪರಿಹಾರ ಬೇಕಲ್ಲ. ನೀವೇ ಒಪ್ಕೊಂಡಿದ್ದೀರಿ ಮುಸ್ಲಿಮರು ನಿಕೃಷ್ಟ ಸ್ಥಿತಿಯಲ್ಲಿದ್ದಾರೆ. ನಾನು ಈಗಲೇ ಒಂದೇ ಒಂದು ಉದಾಹರಣೆ ಕೊಟ್ಟಲೆ, ಒಂದು ಚುಟುಕಿ ಸಾಕು. ಎಲ್ಲರೂ ಒಂದಾಗಿ ವಕ್ಫ್ನ ಇಲ್ಲಿರ್ತಕ್ಕಂಥ ಆಸ್ತಿಯನ್ನೇ ಸರಿಯಾಗಿ ಬಳಸಬೇಕು ಅಂತ ಹೇಳಿ ನೀವೆಲ್ಲರೂ ಈ ಪಟ್ಟಪತ್ರ ಹಿತಾಸಕ್ತಿಗಳನ್ನು ಬದಿಗೊತ್ತಿ ನಿಮ್ಮಂತಹ ಒಳ್ಳೆ ಮನಸ್ಸಿನ ಮುಸಲ್ಮಾನರು ಒಟ್ಟಾದ್ರು ಅಂತ ಹೇಳಿದರೆ ದೇಶದ ಒಂದು ನಮ್ಮ ಸಾರ್ವಜನಿಕ ಟ್ಯಾಕ್ಸ್ನ ₹1 ಬೇಡ ರೀ, ₹1 ಬೇಡ. ಆದ್ರೆ ಹಿಂದೂಗಳ ಹಣನೂ ಕೂಡ ಇದೆ. ಮುಸಲ್ಮಾನರ ಪ್ರಕಾರ ಅದನ್ನೆಲ್ಲ ಬಳಸಬಾರ್ದು. ಇಸ್ಲಾಂನ ಕಾನೂನಿನ ಪ್ರಕಾರ ಹರಾಮಾಗಿರುತ್ತೆ, ಹಲಾಲ್ ಆಗ್ಬೇಕಲ್ವಾ? ಇದನ್ನು ಬಳಸ್ಕೊಂಡ್ರು ಜಗತ್ತಿನಿಂದ ಬರತಕ್ಕಂಥ ಆಸ್ತಿಯನ್ನು ಬಳಸ್ಕೊಂಡ್ರೆ ಏನ್ ಮಾಡ್ಬೇಕಾದ್ರೆ ಮಾಡಬಹುದು. ಆದ್ರೆ ಮನಸ್ಸು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಗುಲಾಮರಾಗಿರ್ಬೇಕು, ಬಡವರಾಗಿರ್ಬೇಕು, ಅಶಿಕ್ಷಿತರಾಗಿರ್ಬೇಕು, ಅದರಿಂದ ಮಾತ್ರ ಓಟು ಬರುವಂತದ್ದು ಅಂತ ಹೇಳಿ ಮೂಲಭೂತವಾಗಿ ಒಪ್ಪಿಕೊಂಡು ಬಿಟ್ಟಿದ್ದಾರೆ. ಈಗ ಒಂದು ಪ್ರಶ್ನೆ ನಿಮ್ಗೆ, ಹೇಳಿ. ನಿಮ್ಗೆ ದಯವಿಟ್ಟು ಮೊನ್ನೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನ ನಿಮ್ಮ ಪಕ್ಷದ ಸರ್ಕಾರ, ಮಾನ್ಯ ಪ್ರಧಾನಮಂತ್ರಿಗಳು ಮಾರ್ಚ್ 13ಕ್ಕೆ ಸಂಸತ್ತಿನಲ್ಲಿ ಮಂಡಿಸಿದ್ದಾರೆ. ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ನನಗೆ? ಏನ್ ಸರ್ ಅದು? ಮುಸ್ಲಿಮರ ವಕ್ಫ್ ಬಗ್ಗೆ ಇಷ್ಟೊಂದು ಮಾತಾಡಿದ್ರಲ್ಲ, ಏನ್ ಸರ್ ಅದು? ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಇಷ್ಟೊಂದು ರೀತಿಯಲ್ಲಿ ಚರ್ಚೆ ಎಲ್ಲ ಆಗಿದೆ, ಆದರೂ ಕೂಡ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದರ ಬಗ್ಗೆ ಖಂಡಿತವಾಗಿ ಸಂಪೂರ್ಣವಾಗಿ ಅದರ ವಿವರವನ್ನು ಸಂಪೂರ್ಣವಾಗಿ ಬಿಚ್ಚಿಡ್ಲಿಕ್ಕೆ ನಾನು ಬಯಸ್ತೀನಿ. 2013ರಲ್ಲಿ ಏನೋ ಇಟ್ಸ್ ಅ ಫೈನಲ್ ಟಚ್ ಆಫ್ ಕಾಂಗ್ರೆಸ್. ಇನ್ನು ಕಾಂಗ್ರೆಸ್ ಮುಳುಗುತ್ತೆ. ಅದಕ್ಕೋಸ್ಕರ ಮುಸಲ್ಮಾನರನ್ನು ಹೇಗಾದರೂ ಮಾಡಿ, ನಾನು ಹೇಳಿದೆಲ್ಲ, ಟಾರ್ಗೆಟ್ ಆಫ್ ದ ಮುಸಲ್ಮಾನ್ ಮಾಡಿಕೊಂಡು ಓಟ್ ಹೊಡಿಬೇಕು ಅನ್ನತಕ್ಕಂಥ ಒಂದು ಮಾನಸಿಕತೆಯಲ್ಲಿ ಯಾವ ಕಾಂಗ್ರೆಸ್ ಕೊನೆಯ ಕ್ಷಣದಲ್ಲಿ ನಾನು ಸಾಯ್ತಾ ಇದ್ದೀನಿ, ಮುಸಲ್ಮಾನರೇ ನನಗೆ ಓಟ್ ಕೊಡಿ ಅನ್ನತಕ್ಕಂಥ ಭಿಕ್ಷೆಗೋಸ್ಕರ ಏನು ಅಮೆಂಡ್ಮೆಂಟ್ ಮಾಡಿದ್ರು ತರಾತುರಿಯಲ್ಲಿ, ಅದರ ಅಮೆಂಡ್ಮೆಂಟ್ ಆಗ್ಬೇಕು. ಯಾವ ಯಾವ ಆಸ್ತಿಗಳು ಅಕ್ರಮವಾಗಿ ನಾನು ಮುಟ್ಟಿದಲ್ಲೇ ವಕ್ಫ್ ಆಸ್ತಿ ಆಗ್ಬೇಕು, ಅಲ್ಲ ಅಲ್ಲಿ ಇರತಕ್ಕಂಥ ಹಳ್ಳಿ, ಆ ಸಾವಿರಾರು ವರ್ಷಗಳಿಂದ ಇರತಕ್ಕಂಥ ದೇವಸ್ಥಾನ ಎಲ್ಲ ವಕ್ಫಿಗೆ ಬರ್ಬೇಕಂತೆ, ಅದಾಗಬೇಕಂತೆ, ಅದಕ್ಕೆ ಟ್ರಿಬ್ಯುನಲ್ ಬೇಕಂತೆ. ಅಲ್ಲ, ಈ ರೀತಿಯಾಗಿರತಕ್ಕಂಥ ಏನು ಅವಿಚಾರಗಳಿವೆ, ಅದು ನ್ಯಾಯ ಸಮ್ಮತವಾಗಿರತಕ್ಕಂಥ ಪ್ರಾಕೃತಿಕ ನ್ಯಾಯಕ್ಕೆ ಹತ್ತಿರವಾಗಬೇಕು. ಏನೇನು ಬೇಕೋ ಅದನ್ನು ಹೆಚ್ಚು ಉದ್ದವಾಗಬಾರ್ದು. ನಮಗೆ ಬಜೆಟ್ ವಿಷಯದಲ್ಲಿ ಹೋಗೋಣ. ಯಾಕಂದ್ರೆ ವಕ್ಫ್ ವಿಷಯದಲ್ಲಿ ಬೇರೆನೇ ಚರ್ಚೆ ಮಾಡಬಹುದು, ಅವಕಾಶ ಇದೆ. ಯಾಕಂದ್ರೆ ವಕ್ಫ್ ವಿಷಯದಲ್ಲಿ
ಈಗಾಗಲೇ ಸರ್ಕಾರ ಕೂಡ ಇವ್ರು ಏನು ಪ್ರಶ್ನೆ ಕೇಳ್ತಿದ್ದಾರೆ ಅದಕ್ಕೆ ಸರ್ಕಾರ ಈಗಾಗಲೇ ಉತ್ತರ ಕೊಟ್ಟಿದೆ ಬಹಳಷ್ಟು ಸ್ಪಷ್ಟವಾಗಿ. ಅಂದ್ರೆ ಯಾವ ಜಮೀನು, ಯಾವ ಆಸ್ತಿ ಎಲ್ಲಿ ಇದೆ, ಅದು ಎಷ್ಟು ಹೋಗ್ತಾ ಇದೆ, ಎಷ್ಟು ಅದರ ಬಗ್ಗೆ ಹೆಚ್ಚು ಉದ್ದ ಹೋಗೋದು ಬೇಡ. ನಾವು ಬಜೆಟ್ ಬೇರೆ ಸಿಂಪಲ್ ರೀ, ಬಜೆಟ್ ಸೀಮಿತರಾಗೋಣ. ನಿಮ್ಗೆ ಒಂದು ವಕ್ಫಿನ ಬಗ್ಗೆ ನಿಮ್ಮ ಹತ್ರ ಕ್ರಯ ಪತ್ರ ಇದೆಯಾ? ಮುಸಲ್ಮಾನರ ಇಸ್ಲಾಮಿನ ಕಾನೂನಿನ ಪ್ರಕಾರನೇ ಅದು ಹಲಾಲ್ ಆಗಿರ್ತೀರಿ. ನಿಮ್ಮ ಹತ್ರ ಸರಿಯಾದ ದಾಖಲೆ ಇದೆಯಾ? ಕ್ರಯ ಪತ್ರ ಇದೆಯಾ? ನಿಮ್ದರಿ ಆಸ್ತಿ, ಬೇರೆ ಏನು ಬೇಡ. ಕ್ರಯ ಪತ್ರ ತೋರಿಸಿ ನಿಮ್ಮ ಆಸ್ತಿ, ಬೇರೆ ಏನು ಬೇಡ. ಅಲ್ಲಿ ಮುಟ್ಟಿದಲ್ಲಿ ಟವಲ್ ಹಾಕಿದಲ್ಲಿ ಅದಲ್ಲಿ ಯಾಕೆ ಬೇಕು? ಅದು ಹಲಾಲ್ ಅಲ್ಲ ಸ್ವಾಮಿ, ಅದು ಹರಾಮ್ ಆಸ್ತಿ ಆಗುತ್ತೆ. ಅದಕ್ಕೆ ಸ್ಪಷ್ಟನೆ ಇದೆ, ಅದು ಕ್ರಯ ಪತ್ರ ಇದ್ದದನ್ನೇ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಬೇಡ. ಯಾವ ವಕ್ಫ್ ಬಗ್ಗೆ ಮಾತಾಡಿದ್ರಿ ಆ ವಕ್ಫ್ ಅನ್ನ ಇವತ್ತು ರಾಷ್ಟ್ರೀಕರಣ ಮಾಡಿ ಇರೋದನ್ನು ಕಿತ್ಕೊಳ್ಳಕ್ ಪ್ರಯತ್ನ ಪಡ್ತಾ ಇರುವರು ನೀವು ಮುಸ್ಲಿಮರಿಗೆ ವಕ್ಫ್ ಬಗ್ಗೆ ಪಾಠ ಮಾಡಿ. ಆಯ್ತು, ಇದೊಂದು ಹೇಳಿದ್ರಲ್ಲ, ಅದಕ್ಕೆ ಅವ್ರಿಗೆ ಪ್ರೂಫ್ ಆದ್ರೂ ಕೊಡ್ಲಿಕ್ಕೆ ಆಗುತ್ತೆ. ಸುಮ್ಮನೆ ಮಾತಾಡೋದಲ್ವಾ? ರಾಷ್ಟ್ರೀಕರಣ ಮಾಡ್ತಾರಂತೆ, ಹೌದಾ? ಇದನ್ನ ಒಪ್ತೀರಾ? ಅದಕ್ಕೊಂದು ಪ್ರೂಫ್ ಕೊಡಿ ಸ್ವಾಮಿ. ಅಥವಾ ನೀವು NRC ಬಗ್ಗೆ ಅಥವಾ ಇದರ ಬಗ್ಗೆ ನೀವು ಸುಳ್ಳು ಹೇಳಿದಂತೆ ಆಗುತ್ತೆ. ಸುಳ್ಳು ಹೇಳಿದ ಯಾಕೆ ಸುಳ್ಳು ಹೇಳ್ತೀರಾ? ಆವಾಗ ನೀವು ಸುಳ್ಳುಗಳೇ ಹೇಳ್ತಾ ಇದ್ದೀರಾ. ಆವಾಗ ನೀವು ಸುಳ್ಳುಗಳನ್ನೇ ಹೇಳ್ತಾ ಇದ್ದೀರಾ. ವಿಷಯದ ಬಗ್ಗೆ ನಾವು ಕೂತಿದ್ದೇವೆ, ಅದು ಡೈವರ್ಟ್ ಆಗ್ತಾ ಇದೆ. ಅದು ಬೇಡ. ನಮಗೆ ಬಜೆಟ್ ವಿಷಯದಲ್ಲಿ ಬೇಕು. ಬಜೆಟ್ ನಲ್ಲಿ ಈಗ 4100 ಕೋಟಿಯನ್ನು ಕೊಟ್ಟಿದ್ದಾರೆ. ಅದು ಅತಿ ಆಯ್ತು. ಅಂದ್ರೆ ನಿಮ್ಮ ಪ್ರಕಾರ 20% ಇರುವವರಿಗೆ ಕೇವಲ 1% ಕೊಟ್ಟದ್ದು ಅಂತ ನೀವು ಹೇಳ್ತಾ ಇದ್ದೀರಿ. ಬಟ್ ಇಲ್ಲಿ ಕೆಲವು ಶಿಕ್ಷಣ ಸಂಸ್ಥೆಗಳು ಮದುವೆಗೆ ಒಂದಿಷ್ಟು ಹಣ ಮತ್ತು ಇದರಲ್ಲಿ ಗುತ್ತಿಗೆಯಲ್ಲಿ 4% ಹೇಳುವಾಗ ಇಲ್ಲಿ ಬೇರೆ ಜಾತಿ ಸಮುದಾಯದವರಿಗೂ ಪರ್ಸೆಂಟೇಜ್ ಇದೆ. ಆದರೆ ಮುಸ್ಲಿಮರಿಗೆ ಇರಲಿಲ್ಲ. ಮುಸ್ಲಿಮರಿಗೆ ಯಾವ ವಿಭಾಗದಲ್ಲಿ ಕೊಡಬೇಕು ಅಂತ ಒಂದು ಪ್ರಶ್ನೆ ಬಂದಿತ್ತು, ಅದು ಈಗ ಕೊಟ್ಟಿದ್ದಾರೆ. ಅವರು ಜಾತಿ ಧರ್ಮದ ವಿಭಾಗದಲ್ಲಿ ಕೊಡಬಾರದು ಅಂತ ಹೇಳಿದ್ರೆ ಯಾವ ವಿಭಾಗದಲ್ಲಿ ಕೊಡಬೇಕು ಅನ್ನೋದು ಕೂಡ ಪ್ರಶ್ನೆ ಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಮೋದಿ ಸರ್ಕಾರ ವಸತಿ ಯೋಜನೆ ತಂತು ಎಲ್ಲರಿಗೂ. ಯಾವ ಮುಸ್ಲಿಮರಿಗೆ ಬೇಡ, ಹಿಂದೂಗಳಿಗೆ ಬೇಡ. ಕರ್ನಾಟಕದಲ್ಲಿ ವಸತಿ ಯೋಜನೆ ಸಪರೇಟ್ ಆಗಿದೆಯಾ? ಒಂದು ಟಾಯ್ಲೆಟ್ ಕಟ್ಟುವ ಆಲೋಚನೆ ಯಾರು ಹಿಂದೆ ಆಲೋಚನೆ ಮಾಡಲಿಲ್ಲ ಸ್ವಾಮಿ. ಯಾರ ಮುಸಲ್ಮಾನರಿಗೆ ಹೋಗುತ್ತೆ, ಯಾರು ಇವ್ರಿಗೆ ಹೋಗುತ್ತೆ ಅಂತ ನೋಡಲೇ ಇಲ್ಲ. ಮುದ್ರಾ ಲೋನ್ ಎಲ್ಲ ಹೈಯೆಸ್ಟ್ ತೆಗೆದುಕೊಂಡವರು ನಮ್ಮ ಮುಸಲ್ಮಾನ ಬಾಂಧವರೇ. ಎಷ್ಟು ಜನ ಬದುಕು ಕಟ್ಟಿಕೊಂಡಿರ್ಲಿಕ್ಕಿಲ್ಲ, ಎಷ್ಟು ಕೋಟ್ಯಂತರ ಜನ ಬದುಕು ಕಟ್ಟಿಕೊಂಡಿರ್ಲಿಕ್ಕಿಲ್ಲ. ಅದನ್ನೆಲ್ಲ ಹೈಯೆಸ್ಟ್ ಬಳಸಿದವರು ಮುಸಲ್ಮಾನರು ಬೇಡ ಅಂತ ಹೇಳ್ತೇನೋ? ಇದಲ್ವೇ ಒಂದು ಮುಸಲ್ಮಾನರನ್ನು ಸಬಲರಾಗಿ ಕಟ್ಟುವಂತಹ ಯೋಜನೆಗಳು. ನಾನು ಹೇಳುದು ಬಹಳ ಪಕ್ಕ. ಹಿಂದೂಗಳಿಗೆ ಆಗಲಿ, ಮುಸಲ್ಮಾನರಿಗೆ ಆಗಲಿ, ಈ ನಮ್ಮ ದಲಿತರು ಯಾರು ಬೇಕಾದ್ರೆ ಆಗಲಿ, ನಮ್ಮ ಮಂಗಳೂರಿನಲ್ಲಿ ಹೇಳೋದೊಂದು ವಾಕ್ಯ ಇದೆ, ಅವರಿಗೆ ಮೀನನ್ನು ಕೊಡಬೇಡಿ, ಮೀನು ಹಿಡಿಯೋದನ್ನು ತಿಳಿಸ್ಕೊಡಿ, ಅವರೇ ಕಟ್ಕೊಳ್ಳಿಕ್ಕೆ ಸಾಕ್ಷತರಿದ್ದೀರಿ. ಕೈ ಕಾಲುಗಳು ಗಟ್ಟಿಯಾಗಿದ್ದಾವೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಕಟ್ಟಿಕೊಳ್ಳೋದಕ್ಕೆ ನಾವು ಬಲಿಷ್ಠರಾಗಿದ್ದೀವಿ, ಅದನ್ನು ಮಾಡಿ. ಆದರೆ ನಿಮ್ಮ ಕೊಳಕು ಪಾಲಿಟಿಕ್ಸ್ಗೋಸ್ಕರ ಈ ರೀತಿಯಾಗಿರತಕ್ಕಂತಹ ವಿಷಫಲಗಳನ್ನು ಬಿತ್ತಿದ್ರೆ ನಾವು ಸಮಾಜದ ಮುಖ್ಯ ಧಾರೆಯಿಂದ ಸಂಪೂರ್ಣವಾಗಿ ವಿಶೇಷವಾಗಿದ್ದೀವಿ ಅಂತ ಹೇಳಿ ಮನಸ್ಸಿಗೆ ಏನಾದರೂ ಪ್ರಜೆಗಳ ಇದರಲ್ಲಿ ಹೋದರೆ ಅಲ್ಲೇ ಬರುತ್ತೆ ತಾರತಮ್ಯ. ಓಕೆ, ಜನ್ಸಾಲಿ ಅವರು ಹೇಳಿದ ಮತ್ತೊಂದು ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿರುವಾಗ ಮುಸ್ಲಿಮರಿಗೆ 10,000 ಕೋಟಿ ಕೊಡ್ತೇನೆ ಅಂದ್ರೆ ಇಲ್ಲಿ ಕೊಟ್ಟಿದ್ದು 4,000 ಕೋಟಿ ಮಾತ್ರ. 10,000 2013ರಲ್ಲಿ 2013ರಲ್ಲಿ ಹೇಳಿದ್ದು ಅಂತ. ಸೊ ಅದು ಕಂಪೇರ್ ಮಾಡಿ ಅಲ್ಪಸಂಖ್ಯಾತರ ವಿಭಾಗ ಇದೆಯೋ ಇಲ್ವೋ? ಇಲ್ಲಿ ಇದೆ ತಾನೆ. ಅದಕ್ಕೆ ಒಂದಷ್ಟು ಅಲಾಟ್ಮೆಂಟ್ ಕೊಡಬೇಕು, ಇದೆಯೋ ಇಲ್ವೋ? ಇಲ್ಲದ್ರೆ ಮುಚ್ಚಿಬಿಡಿ. ಈಗ ಕ್ರಿಶ್ಚಿಯನ್ರಿಗೆ ಅಭಿವೃದ್ಧಿ ನಿಗಮ ಇದೆಯೋ ಇಲ್ವೋ? ಅಲ್ಲಿ ಅವರದೇ ಆಗಿರತಕ್ಕಂಥ 500 ಕೋಟಿಯಲ್ಲಿ ಕ್ರಿಶ್ಚಿಯನ್ರು ಉದ್ಧಾರ ಆಗ್ತಾರೇನ್ರಿ? ಇಲ್ಲ. ಆದರೆ ಅವರದೇ ಆಗಿರತಕ್ಕಂಥ ಬೇರೆ ಕಲ್ಪನೆ ಯೋಜನೆಗಳಿವೆ, ಅದನ್ನು ನೇರವಾಗಿ ಈ ಬಜೆಟ್ ಮುಖಾಂತರ ಮಂಡಿಸ್ಲಿಕ್ಕೆ ಆಗೋದಿಲ್ಲ. ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಇದೆ, ಅದಕ್ಕೆ ಬೇಕಾಗಿರ್ತದೆ ಬೇರೆ ಆಲೋಚನೆಗಳಾಗಬೇಕು. ಅದು ನೇರವಾಗಿ ಸಿದ್ದರಾಮಯ್ಯನಲ್ಲಿ ಆಗೋದಿಲ್ಲ. ಆ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಒಂದು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಲ್ಲಿ ಅಧಿಕಾರ ಸಿಗುತ್ತೆ. ಆವಾಗ ಅಂಥದ್ದೊಂದು ಅಲ್ಲಿ ಅವರ ಆಲೋಚನೆ ಮಾಡಲಿ, ಸಿದ್ದರಾಮಯ್ಯ ಆಲೋಚನೆ ಮಾಡೋದಲ್ಲ. ನಿಮ್ಮ ಪ್ರಕಾರ ಅಂದ್ರೆ ನೇರವಾಗಿ ಬಜೆಟ್ ನಿಂದ ಹಣ ಕೊಡಬೇಡಿ, ಅಲ್ಪಸಂಖ್ಯಾತ ಸಮುದಾಯಕ್ಕೆ 10,000 ಕೋಟಿ ರೂಪಾಯಿಯನ್ನು ಕೊಟ್ಬಿಡಿ, ನೇರವಾಗಿ ಕೊಡಿ, ಅವರನ್ನು ಅವರು ಅಭಿವೃದ್ಧಿ ಮಾಡ್ಕೊಳ್ಳಿ, ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಆಗಲಿ ಅಂತ ನೀವು ಹೇಳ್ತಾ ಇರೋದು. ತಾರತಮ್ಯ ಮಾಡಬೇಡಿ ಅಂತ ಯಡಿಯೂರಪ್ಪ ನೋಡಿ ಸರ್, ನೋಡಿ ವೆರಿ ಸಿಂಪಲ್. ಅವರಿಗೆ ಆಗಿರತಕ್ಕಂತಹ ಒಂದು ಅಭಿವೃದ್ಧಿ ನಿಗಮಗಳಿವೆ, ಅಲ್ಲಿ ಯಾರಾದ್ರೂ ಅಭಿವೃದ್ಧಿ ಮಾಡಿದ್ರೆ ಯಾರು ಬೇಡ ಅಂತ ಹೇಳ್ತಾರೇನ್ರಿ? ಯಾರು ಹೇಳೋದಿಲ್ಲ. ಸಮಯ ಮಿತಿ ಕಡಿಮೆ ಇದೆ, ನಮಗೆ 10 ನಿಮಿಷದಲ್ಲಿ ಮುಗಿಸಬೇಕಾಗಿದೆ. ಅದ್ರಲ್ಲಿ ನಾನು ಕೇಳ್ತಾ ಇರೋದು ಅಂದ್ರೆ ನೇರವಾಗಿ ಅಲ್ಲಿ ಕೊಟ್ಟು ಅಲ್ಲಿಂದ ಯೋಜನೆಗಳು ಇಂಪ್ಲಿಮೆಂಟ್ ಆಗಲಿ. ಯಾಕೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರೆ ಮಾನ ಕಳ್ಕೊಳ್ತೀವಿ? ಅದು ಯಾಕೆ ಅಂತ ಹೇಳಿದ್ರೆ ನಾವು ಕೊಡ್ತಾ ಇದ್ದೀವಿ ಸ್ವಾಮಿ, ಅದನ್ನು ತೋರಿಸ್ಬೇಕಲ್ಲ.
ನಾವು ಕೊಡ್ತಾ ಇದೀವಿ, ನಾವು ಮುಸಲ್ಮಾನರಿಗೆ ಕೊಡ್ತಾ ಇದೀವಿ, ಓಟು ಕೊಡಿ ಅಂತ ತೋರಿಸ್ಬೇಕಲ್ಲ ಸಿದ್ದರಾಮಯ್ಯನವರಿಗೆ. ಕೊನೆ ಹಂತದಲ್ಲಿ ಅಷ್ಟೇ, ಬೇರೆ ಏನಿಲ್ಲ ಅದ್ರಲ್ಲಿ. ಕೊನೆ ಹಂತದಲ್ಲಿ ಏನ್ ಹೇಳ್ತೀರಿ? ನಿಮ್ ಜೊತೆ ಎಲ್ಲ ಅಂತೂ ಬಂದಿಲ್ವಲ್ಲ ಅವರು. ಆ ಸ್ಪಷ್ಟತೆ ಇದೆಯಲ್ಲ ಆ ಕಮ್ಯುನಿಟಿಗೆ, ನಾವು ಕೊಟ್ರೆ ಮಾತ್ರ ಮುಸಲ್ಮಾನರು ಓಟ್ ಹಾಕ್ತಾರೆ ಅನ್ನುವಂಥದ್ದು ಈ ದೇಶದಲ್ಲಿ ಇಲ್ಲ. ಯಾಕೆಂದ್ರೆ ನಿಮ್ಮ ದ್ವೇಷ, ನಿಮ್ಮ ಹಿಂಸೆ, ನಿಮ್ಮ ಕೋಮುವಾದದ ವಿರುದ್ಧವಾಗಿ ಮುಸಲ್ಮಾನರು ಈ ದೇಶದಲ್ಲಿ ನಿಂತವರು. ಅವ್ರಿಗೆ ಏನ್ ಸಿಗತ್ತೆ ಅನ್ನೋದ್ರ ಮೇಲೆ ನಿಂತವ್ರಲ್ಲ ಮುಸಲ್ಮಾನರು. ಎರಡನೇದಾಗಿ, ಯಾವುದೇ ಬಜೆಟ್ನಲ್ಲಿ ಕೊಡುವಂತ ಅನುದಾನಗಳು ಅವ್ರು ಏನು ಮಂಡಳಿಯ KMDCಯ ಮುಖಾಂತರನೇ ಮೈನಾರಿಟಿ ಅವರಿಗೆ, ಮೈನಾರಿಟಿ ಮಕ್ಕಳ ಎಜುಕೇಶನ್ಗೆ ಅಥವಾ ಯಾವುದೇ ಸಹಾಯ ಕೊಡುವಂತದ್ದು ಆ ಬೋರ್ಡಿನ ಮುಖಾಂತರನೇ. ಇದು ಬೇಸಿಕ್ ಮಾಹಿತಿ. ಎರಡನೇದಾಗಿ, ಇವರು ಮಾತಾಡ್ತಾ ಇರೋದು ಪಾಪ ನನ್ಗೆ ಅವ್ರ ಕಷ್ಟ ಅರ್ಥ ಆಗತ್ತೆ. ಅವ್ರ ನಾಯಕರೇನೋ ಹೇಳ್ಬಿಟ್ಟಿದ್ದಾರೆ, ಅದನ್ನ ಹಿಂಗ್ ಜಸ್ಟಿಫೈ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಪ್ರತಿ ಒಂದು ಸಹ ಈಗ ಏನ್ ಕೊಟ್ಟಿದಾರಲ್ಲ ಅದ್ರಲ್ಲಿ ಯಾವುದೇ ಒಂದು ಇದು ತಪ್ಪು ಅಂತ ಇವ್ರು ಹೇಳಿದ್ರೆ ಉತ್ತರ ಕೊಡಬಹುದು. ಪ್ರತಿ ಒಂದು ಬೊಮ್ಮಾಯಿ ಸರ್ಕಾರದಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸಿದೀವಿ. ಆ ಬೋರ್ಡ್ ಅನ್ನು ಕಿತ್ತಾಕ್ ಬಿಡ್ರಿ, ಸಿದ್ದರಾಮಯ್ಯ ಬೋರ್ಡ್ ಅನ್ನು ಮಾಡ್ಬಿಡಿ. ಅದು ಯಾಕೆ ಅಕಾಡೆಮಿಗಳು ಮತ್ತೆ ಈ ನಿಗಮಗಳು ಮಾಡ್ತೀರಿ, ಅದಕ್ಕೊಂದಷ್ಟು ಡೈರೆಕ್ಟರ್ ಮಾಡ್ತೀರಿ. ಅವ್ರಿಗೆ ತಲೆ ಸರಿ ಇಲ್ಲ, ಅವ್ರಿಗೆ ಬೊಂಡಿಲ್ಲ, ಅವರಿಗೆ ಅಭಿವೃದ್ಧಿ ಮಾಡುವಷ್ಟು ತಲೆ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕಿತ್ತಾಗಿ ಸಿದ್ದರಾಮಯ್ಯನವರೇ ಮಾಡ್ಕೊಂಡು ಹೋಗ್ಲಿ ಅಭಿವೃದ್ಧಿ. ಅದೆಲ್ಲ ನಾಟಕ ಯಾಕೆ? ಸತ್ಯ ಹೇಳಿದ ತಕ್ಷಣ ಅಷ್ಟು ಬೇಗ ಪಾಪ ಹಿಂಗಾಗ್ಬಿಟ್ರೆ ಹೆಂಗೆ ನೀವು? ಬೊಮ್ಮಾಯಿ ಅವರು ಇದೇ ವಕ್ಫ್ ಆಸ್ತಿ ಸಂರಕ್ಷಣೆಗೆ ದುಡ್ಡಿಟ್ಟಿದ್ರು. ಬೊಮ್ಮಾಯಿ ಅವರು ಹೆಣ್ಮಕ್ಕಳ ಆತ್ಮರಕ್ಷಣೆಗೆ ದುಡ್ಡಿಟ್ಟಿದ್ರು. ಅರ್ಥ ಆಗ್ತಿದೆಯಲ್ಲ? ಇದು ಬೂಟಾಟಿಕೆ ಬಿಟ್ರೆ ಇವ್ರು ಎಲ್ಲಿಂದ ತಗೊಂಡ್ಬರ್ತಾರೆ ಹೆಸರುಗಳನ್ನು ನೋಡಿ. ಇವರು ಹಲಾಲ್ ಅಂದ್ರು, ಚಿನ್ನ ಅಂದ್ರು, ಇನ್ಯಾವುದೋ ಪಾಕಿಸ್ತಾನ ಅಂತ ಹೇಳಿದ್ರು. ಇವರಿಗೆ ಗೊತ್ತಿರ್ಲಿ, ಚಿನ್ನ ಹೇಳೋದೇ ಆದ್ರೆ ಚಿನ್ನನ ಹತ್ರ ಹೋಗಿ ಚಿನ್ನನ ದೇಶಭಕ್ತ ಅಂತ ಹಾಡಿ ಹೋಗ್ಲಿ ಬಂದಿದ್ದೆ ಬಿಜೆಪಿ ಅವರು. ಎರಡನೇದಾಗಿ, ಇವರು ನಾವು ಕೊಡ್ತಾ ಇರೋಂಥದ್ದು ಭಾರತೀಯ ಮುಸ್ಲಿಮರು. ಯಾರು ಭಾರತೀಯ ಮುಸ್ಲಿಮರು? ಈ ದೇಶದ ಸ್ವತಂತ್ರ ಹೋರಾಟ ಜಿನ್ನಾನ ಬಗ್ಗೆ ಮತ್ತೆ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಒಳ್ಳೆ ಮೇಳೈಸ್ತಕ್ಕಂಥ ಒಳ್ಳೆ ಪಾಯಿಂಟ್ ಇದೆ ಸರ್. ನಾನು ಹೇಳಬೇಕು ಅದನ್ನು. ಸಮಯ ಮಿತಿ ಕಡಿಮೆ ಇರಬಹುದು. ನಾವು ಈ ತುಷ್ಟೀಕರಣ ಮತ್ತೆ ಈ ಬಜೆಟ್ ನಲ್ಲಿ ತುಷ್ಟೀಕರಣದ ಬಗ್ಗೆ ಯಾಕಿಷ್ಟು ಮಾತಾಡ್ತಿದ್ದೇವೆ ಗೊತ್ತೇನು? ಸಿಂಪಲ್ ಆಗಿ ಹೇಳ್ತೀವಿ, ಇವರಿಗೆ ಜಿನ್ನಾನ ನಾನು ಹೆಸರು ತೆಗಿಬೇಕಂತ ಇರ್ಲಿಲ್ಲ, ಇವ್ರು ಜಿನ್ನಾನ ಹೆಸರು ತೆಗೆದ್ರು. ಈ ಖಿಲಾಫತ್ ಮೂವ್ಮೆಂಟ್ ಆಗೋಕ್ಕಿಂತ ಮುಂಚೆ ಈ ತುಷ್ಟೀಕರಣದ ಇಳಿಜಾರಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಕಾಲಿಟ್ಟು ಅದಕ್ಕಿಂತ ಮುಂಚೆ ಜಿನ್ನ ಹೇಳ್ತಾ ಇದ್ರು, ಐಎಂಎ ನಾನು ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯವಾದಿ, ಎರಡನೆಯದಾಗಿ ರಾಷ್ಟ್ರೀಯವಾದಿ, ಮೂರನೆಯದಾಗಿ ರಾಷ್ಟ್ರೀಯವಾದಿ, ಕೊನೆಯದಾಗಿ ರಾಷ್ಟ್ರೀಯವಾದಿ ಅಂತ ಹೇಳಿದಂತ ಜಿನ್ನ ಕಾಂಗ್ರೆಸ್ನವರ ತುಷ್ಟೀಕರಣದ ಇಳಿಜಾರಿಗೆ ಅಯ್ಯಯ್ಯೋ ನಾನೆಲ್ಲಿ ಕಳ್ಕೊಂಡು ಬಿಡ್ತೀನೋ ಅಂತ ಹೆದರಿದ ಜಿನ್ನ ಪಾಕಿಸ್ತಾನದ ಜನಕ ಆಗಿಬಿಟ್ರು. ಯಾವ ಪ್ರಖರ ರಾಷ್ಟ್ರೀಯವಾಗಿ ಇರ್ತಕ್ಕಂಥ ಜಿನ್ನ ಇದೇ ತುಷ್ಟೀಕರಣಕ್ಕೆ ಬಿದ್ದು ಪಾಕಿಸ್ತಾನದ ಜನಕವಾಗಿ ಬಿಟ್ರು ರೀ. ಇದೇ ತುಷ್ಟೀಕರಣ ಸಿದ್ದರಾಮಯ್ಯ ಕೂಡ ಇದೇ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಎಷ್ಟು ಜಿನ್ನಾರನ್ನು ಸೃಷ್ಟಿ ಮಾಡಬಹುದು ಸಿದ್ದರಾಮಯ್ಯ, ಎಷ್ಟು ಜಿನ್ನಾರನ್ನು ಸೃಷ್ಟಿ ಮಾಡಬಹುದು, ಎಷ್ಟು ದೇಶವನ್ನು ತುಂಡು ಮಾಡಬಹುದು. ಇದೇ ತುಷ್ಟೀಕರಣ ಮಾಡಬೇಡಿ ಅಂತ ಹೇಳ್ತಾ ಇದ್ದು ಇರೋದು ನಾವು. ಅಂತಿಮವಾಗಿ ನಿಮ್ಗೆ ಈಗ ಹಲಾಲ್ ಬಜೆಟ್ ಈಗ ಇಲ್ಲ ರೋನಿ ಅವರೇ, ನನ್ನ 2 ಪಾಯಿಂಟ್ ಮುಗಿಸ್ಬಿಡ್ತೀನಿ, 1 ನಿಮಿಷ. ಹಲಾಲ್ ಬಜೆಟ್ ಅಂತ ಖುಷಿ ಆಗ್ಬೇಕಲ್ರಿ. ಈಗ ಅವ್ರು ಸೈಲೆಂಟ್ ಆಗಿಲ್ದಿದ್ರೆ ಡಿಬೇಟ್ ಆಗಲ್ಲ. ಯಾಕಂದ್ರೆ ನಾವು ಇದರಲ್ಲಿ ಇದೀವಿ, ರೂಮ್ ಅಲ್ಲಿ ಇದೀವಿ. ನಾನು ಹೇಳೋದು, ಇವರಿಗೆ ಕರ್ನಾಟಕದ ಮುಸ್ಲಿಮರಿಗೆ 1% ಕೊಟ್ಟಿದ್ದೆ ಇದು ಜಿನ್ನ ಅಂತ ಆದ್ರೆ, ಇವರು ಅಫ್ಘಾನಿಗೆ ಪ್ರತಿ ವರ್ಷ ತಾಲಿಬಾನ್ ಟೆರರಿಸ್ಟ್ಗಳ ಸರ್ಕಾರ. ಅದು ಮೊದಲು ತಾಲಿಬಾನ್ ಟೆರರಿಸ್ಟ್ಗಳಿದ್ರು. ಅವ್ರ ಸರ್ಕಾರಕ್ಕೆ ಪ್ರತಿ ವರ್ಷ 200-220 ಡಿಪ್ಲೊಮಸಿ ಬಗ್ಗೆ ನೀವು ರಾಹುಲ್ ಗಾಂಧಿ ಹತ್ರನೇ ಮಾತಾಡಿ. ಡಿಪ್ಲೊಮಸಿಯಲ್ಲಿ ಇಲ್ಲಿ ಬಂದು ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಡಿಪ್ಲೊಮಸಿ ಸೂಪರ್ ಆಗಿದೆ. ಭಾರತದ ವಿದೇಶಿಯರೊಟ್ಟಿಗೆ ಇವತ್ತು ಮಾಡಿದಂತ ಡಿಪ್ಲೊಮಸಿ ಸೂಪರ್ ಇದೆ ಸರ್. ಅದಷ್ಟು ಬೆಸ್ಟ್ ಡಿಪ್ಲೊಮಸಿ ಇಡೀ ಭಾರತ ಕಂಡಿಲ್ಲ. ಇವತ್ತು ಇರತಕ್ಕಂತ ಎಲ್ಲ ರಾಷ್ಟ್ರಗಳೊಟ್ಟಿಗೆ ನಮ್ಮ ಡಿಪ್ಲೊಮಸಿ ರಾಜತಾಂತ್ರಿಕತೆ ಬಹಳ ಸೂಪರ್ ಆಗಿದೆ. ಅದರ ಬಗ್ಗೆ ನಿಮ್ಮೊಟ್ಟಿಗೆ ಯಾವ ಡಿಬೇಟೇ ಇಲ್ಲ ನಮ್ದು. ಈಗಿರ್ಬೇಕಾದ್ರೆ ಇವರು ಯಾವ ನಾಲಿಗೆ ಇಟ್ಕೊಂಡು ಮಾತಾಡಕ್ಕೆ ಯೋಗ್ಯರಿದ್ದಾರೆ ಇವರು? ಇವರಿಗೆ ಗೊತ್ತಿದೆಯಾ ಕೇಂದ್ರ ಸರ್ಕಾರದ ಯೋಜನೆಗಳು? ನೈ ರೋಶಿನಿ, ನಯಾ ಸವೇರಾ, ನೈ ಉಡಾನ್, ಸಿಕೋರ್, ಕಮಾವ್, ಉಸ್ತಾದ್, ಇಂತಹ 36 ಸ್ಕೀಮ್ಗಳು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಕೇಂದ್ರ ಸರ್ಕಾರದ್ದು. ಇದೇ ಮೋದಿ ಸರ್ಕಾರ ಇಟ್ಟಿರುವಂತದ್ದು. ಅದೇ ಮೈನಾರಿಟಿ ಡಿಪಾರ್ಟ್ಮೆಂಟ್. ಅದು ಒಳ್ಳೇದಲ್ಲ ರೀ. ಇದು ಹಲಾಲ್ ಬಜೆಟ್ ಆದ್ರೆ ಅದು ಹರಾಮ್ ಬಜೆಟ್. ಮುಸಲ್ಮಾನರಿಗೆ ಏಳಿಗೆ ಬರ್ತಾ ಇದೆ, ಮತ್ತೆ ಆದ್ರೂ ಕೂಡ ಬೈತಾ ಇದ್ದೀರಿ ನೀವು ಬಿಜೆಪಿ ಅವರಿಗೆ. ಶಿಕ್ಷಣ ಕೊಡ್ತಾ ಇದ್ದಾರೆ. ಒಂದು ಕೈಯಲ್ಲಿ ಕುರಾನ್, ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡಿ ಅಂತ ಹೇಳಿದವರೇ ಮೋದಿಜಿ ಅವರು. ಒಳ್ಳೇದಲ್ವಾ?
ಸೊ ಹಾಗಾದ್ರೆ ಮೋದಿ ಕೊಟ್ಟರೆ ಒಳ್ಳೇದು, ಯಾಕ್ರಿ ಇಲ್ಲಿ ಸಿದ್ದರಾಮಯ್ಯ ಕೊಟ್ಟರೆ ಕೆಟ್ಟದ್ದು ಹೇಗೆ ಅಂತ ಇಲ್ಲಿ ಯಾಕ್ರಿ ಕೇಳ್ತಾ ಇರೋದು. ಮಾತಾಡ್ತೀರಿ? ಒಂದು ಕಡೆ ಹಿಂದಿ ಹೇರಿಕೆ ಹೇಳ್ತಾರೆ, ಮತ್ತೊಂದು ಕಡೆ ಉರ್ದು ಶಾಲೆಗಳನ್ನು ಬೆಂಬಲಿಸಬೇಕು, 100 ಕೋಟಿ ಕೊಡಬೇಕು ಅಂತ ಹೇಳ್ತಾರೆ. ನಮ್ದೇನು ತಕರಾರಿಲ್ಲ. ಅದೇ ಕನ್ನಡ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಇವರು, ಮತ್ತೆ ಕನ್ನಡ ಹೋರಾಟ ಅಂತ ಹೇಳ್ತಾರೆ. ಕನ್ನಡ ವಿಶ್ವವಿದ್ಯಾನಿಲಯಗಳನ್ನು ಮುಚ್ತಾ ಇದ್ದಾರೆ ಇವರು, ಕನ್ನಡ ಹೋರಾಟ ಹೇಳ್ತಾ ಇದ್ದಾರೆ. ಹಿಂದಿಯನ್ನು ಬಗ್ಗು ಬಿಡಬೇಕಂತ ಹೇಳ್ತಾರೆ, ಉರ್ದುವನ್ನು ಪಾಲಿಸಬೇಕಂತ ಹೇಳ್ತಾರೆ. ಇದರ ಒಂದು ನಿಮಗೆ ವಿರುದ್ಧ ಎಲ್ಲವೂ ನಮ್ಮ ದೇಶದಲ್ಲಿ ರಾಷ್ಟ್ರ ಭಾಷೆಗಳು ಸರ್, ಎಲ್ಲವೂ ರಾಷ್ಟ್ರ ಭಾಷೆಗಳು. ನಮ್ಮ ನೋಟಿನಲ್ಲಿ ಕಾಣ್ತಾವಲ್ಲ 15 ಭಾಷೆಗಳು ಆಲ್ರೆಡಿ 8th ಶೆಡ್ಯೂಲ್ನಲ್ಲಿ ಇರುವಂಥದ್ದು, ಎಲ್ಲವೂ ರಾಷ್ಟ್ರ ಭಾಷೆಗಳು ಸರ್. ಎಲ್ಲದಕ್ಕೂ ಮರ್ಯಾದೆ ಕೊಡಿ ಸರ್. ನಾನು ಒಂದನ್ನು ತೊಳಿತೇನೆ, ಒಂದನ್ನು ಎಬ್ಬಿಸ್ತೇನೆ ಅಲ್ಲ ಸರ್. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹೊರತು ಬೇರೆ ಯಾವುದೂ ಅಲ್ಲ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಯಾವ ಕನ್ನಡ ಉರ್ದು ಶಾಲೆಗಳ ಬಗ್ಗೆ ಮಾತಾಡಿದ್ರು, ಉರ್ದು ಶಾಲೆಗಳ ಬಗ್ಗೆ ಮಾತಾಡಿದ್ರು, ಹೇಳಿ ಏನು ಹೇಳ್ತೀರಿ? ಉರ್ದು ಈಗ ಹೇಳ್ಬೋದಲ್ಲ, ಉರ್ದು ಕಲ್ತ್ರೆ ನಮ್ಗೆ ಕೆಲಸ ಸಿಗುತ್ತಾ, ಸಂಸ್ಕೃತ ಕಲ್ತ್ರೆ ಕೆಲಸ ಸಿಗುತ್ತಾ ಅಂತ ಹೇಳಿದ್ರು. ಉರ್ದು ಶಾಲೆ ಬಗ್ಗೆ ಹೇಳಿ, ಮಾತಾಡಿ. ಉರ್ದು ಶಾಲೆ ಬಗ್ಗೆ. ಉರ್ದು ಈ ದೇಶದ, ಈ ನೆಲದ ಭಾಷೆ. ಹೌದು, ಆ ದೇಶದ ಮಟ್ಟದಲ್ಲಿ ನನ್ನ ಭಾಷೆ ಅದು, ನನ್ನ ಸಂಸ್ಕೃತಿಯ ಭಾಷೆ ಅದು. ಅದಕ್ಕೆ ಮೋದಿ ಅವರು ಸಹ ಆಸಕ್ತರಾಗಿದ್ದಾರೆ. ಮೋದಿ ಅವರು ಆದ್ರೆ ಇವರಿಗೆ ಮಾತ್ರ ಕಮಾಲೆ ಕಂಡು ಕಾಣೋದಾದ್ರೆ ಉರ್ದುನಲ್ಲಿ. ಇವರ ನೋಟ್ ಇದೆಯಲ್ಲ, ನೋಟಿನಲ್ಲಿ ಸಹ ಉರ್ದು ಭಾಷೆ ಇದೆ ಅನ್ನೋದು ಅವ್ರು ತಿಳ್ಕೊಂಡಿರ್ಲಿ. ನಾನು ಅದೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು. ಆದ್ರೆ ಇಲ್ಲಿ ಮಾತ್ರ ಅಲ್ಲಿ ಆದ್ಯತೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ಉರ್ದು ಅಂತ ಹೇಳಿದ ಕೂಡ ಮುಸ್ಲಿಮರು ಅಂತ ಕಾಣುತ್ತೆ. ಇದೇ ಕನ್ನಡಕ್ಕೆ ಒಂದು ತೆಗೆದು ಹಾಕಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಅದು ನಿಮ್ಮ ಮಾನಸಿಕತೆ, ಬಿಜೆಪಿಯ ಮಾನಸಿಕತೆ. ಅದು ಯಾವುದೋ ನೋಡುವ ರೀತಿ ಇಲ್ಲಪ್ಪ. ಆ ಮುಸಲ್ಮಾನರಿಗೆ ಕೊಡುವಂತಹ ಬಜೆಟಿನಲ್ಲೇ ಉರ್ದು ಶಾಲೆ ಅಂತಿತ್ತು. ಯಾಕೆ 1 ಗಂಟೆ ನಂತರ ಹೇಳ್ಬೋದಿತ್ತಲ್ಲ? ಅಲ್ಲಿ ಅವರ ಮಾನಸಿಕತೆ ಅಲ್ಲಿ ಕಾಣುತ್ತೆ. ಮುಸಲ್ಮಾನರಿಗೆ ಏನೇನು ಕೊಡ್ತಾ ಇದೆ, ಒಂದು ಫಸ್ಟ್ಗೆ ಒಂದು ಪಟಪಟ ಅಂತ 15 ಹೇಳಿದ್ರಲ್ಲ, ಅದರಲ್ಲಿ ಉರ್ದು ತಿರ್ಕೊಂಡಿತ್ತು. ನಿಜವಾಗಿ ಇವರಿಗೆ ಆ ಮಾನಸಿಕತೆ ಇಲ್ಲದೇ ಇದ್ರೆ 1-2 ಗಂಟೆ ನಂತರ ಭಾಷಣದಲ್ಲಿ ಉರ್ದು ಶಾಲೆ ತಿಳಿಸಬೇಕಿತ್ತು. ಶಿಕ್ಷಣ ಅಂತ ಬಜೆಟ್ ಕೊಟ್ರಲ್ಲ, ಅದ್ರಲ್ಲಿ ಸೇರಿಸಬೇಕಿತ್ತು. ಯಾಕೆ ಅದರಲ್ಲಿ ಕೊಟ್ರು? ಮಾನಸಿಕತೆ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ. ಓಕೆ, ನಿಮ್ಮ ಮಾನಸಿಕತೆ ತುಂಬಾ ಸ್ಪಷ್ಟವಾಗಿರುವಂತದ್ದು. ನಿಮ್ಮಗಳಿಗೆ ಮಾತನಾಡಕ್ಕೆ ವಿಷಯಗಳೇ ಇಲ್ಲ. ನೀವು ಮಾತನಾಡ್ತಾ ಇರೋದು ಅಷ್ಟಕ್ಕಷ್ಟು ನೀವು ಬಿಡಿ. ನಿಮ್ಮ ನಾಯಕರು ಮಾತಾಡ್ತಾ ಇರುವಂತದ್ದು ನಿಮ್ಮದೇ ಸರ್ಕಾರ ಮಾಡಿದಂತ ಯೋಜನೆಗಳು, ನಿಮ್ಮದೇ ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆಗಳು, ಇಲ್ಲಿ ಹಲಾಲ್ ಅನ್ನುವಂಥದ್ದು ನಿಮ್ಮ ಧೋರಣೆ, ನಿಮ್ಮ ಓಕೆ. ಸಾಕಷ್ಟು ವಿಷಯಗಳು ಹೊರಗೆ ಬಂದು, ಅಂದರೆ ಯಾವ ವಿಷಯವನ್ನು ಬಿಜೆಪಿಯವರು ಹಲಾಲ್ ಅಂತ ಹೇಳ್ತಾ ಇದ್ರು ಅಥವಾ ಅದನ್ನು ತುಷ್ಟೀಕರಣ ಅಂತ ಹೇಳ್ತಾರೆ, ಅದಕ್ಕೆ ಸ್ಪಷ್ಟನೆ ಕೊಡುವ ಪ್ರಯತ್ನವನ್ನು ಕಾಂಗ್ರೆಸ್ಸಿಗರಾಗಿ ಮುನೀರ್ ಜನ್ಸಾಲಿ ಅವರು ನೀಡಿದ್ದಾರೆ. ಮತ್ತು ಯಾವುದನ್ನು ನಾವು ಹೇಳ್ತಾ ಇದ್ದೀವೋ ಅದನ್ನು ಸಮರ್ಥಿಸುವ ಪ್ರಯತ್ನ ಕೂಡ ಅರುಣ್ ರವರು ಮಾಡಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಒಂದು ವೀಕ್ಷಕರಿಗೆ ಒಂದು ಸಂದೇಶ ಹೋಗಿದೆ, ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ನಿರಾಕರಿಸಬೇಕು ಅನ್ನುವಂಥದ್ದು ಅಂತ ತಿಳ್ಕೊಂಡು ಇರುತ್ತೆ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.